तत्पदं दर्शितं येन तस्मै श्री गुरवे नमः। गुरुभ्यो नमः। हरः ओम्। पंचाननमुखोद्भूतान् पंचाक्षरमनोपमान् पंचसूत्रकृतो वन्दे पंचाचार्यान् जगद्गुरून् शान्तानन्दस्वरूपाय शिष्यानन्दप्रदायिने श्रीचन्नसिद्धरामाय शिवाय गुरवे नमः। हरः ओम्। ॐ नमः सदसे नमः सदसस्पतये नमः सखीनां पुरोगानां चक्षुषे नमो दिवे नमः पृथिव्यै सप्रतः सभामे गोपाय ये च सभ्याः सभासदः तानीन्द्रियावतः कुरु सर्वमायुरुपासतां सर्वेभ्यो भक्तमाहेश्वरेभ्यो नमः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। श्रीमद् जगद्गुरु पंचाचार्य महाराज की जय। श्री गुरु काड़ सिद्धेश्वर महाराज की जय। भद्रकाली समेत वीरभद्रेश्वर महाराज की जय। परांबा समेत मल्लिकार्जुन महाराज की जय। श्रीशैल जगद्गुरु डॉक्टर चन्न सिद्धराम पंडिता राध्य शिवाचार्य महास्वामी महाराज की जय। माता अन्नपूर्णेश्वरी माता की जय। जय मंगलम जय नमः पार्वतीश्वर महादेव। गुरुभ्यो नमः। हरः ओम्। शांतानंद स्वरूपाय शिष्यानंद प्रदायिनी श्री चन्न सिद्धरामाय शिवाय गुरवे नमः। ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಶೇಷ ತಾಯಂದಿರ ವಿಶೇಷ. ಶಾಂತಿ ಹೇಳ ಮತ್ತೆ ನೆನಪು ಏನು ಬೇಕು ಹೇಳಿ ನಾ ಹೇಳ್ತೀನಿ ನೆನಪು ಮಾಡ್ತೀನಿ. ಅಮ್ಮನೇ ಮೊದಲ ಗುರು. ನನಗೆ ಮನ್ಯಾಗ ನಾನು ಊಟ ಮಾಡ್ತಿದ್ದಿಲ್ಲ, ಆದರೆ ಅಮ್ಮ ಬಂದು ನನಗೆ ಉಣಿಸ್ತಿದ್ಲು. ನನಗೆ ಸ್ಕೂಲಿಂದ ಹೋಮ್ವರ್ಕ್ ಕೊಟ್ಟಿದ್ರೆ ನಾನು ಮಾಡ್ತಿದ್ದಿಲ್ಲ, ಕೈ ನೋವುತ್ತಿತ್ತು ಅಂತಿದ್ದೆ. ಅದಕ್ಕೆ ನಿನಗೆ ವಿದ್ಯೆ ಬರ್ತತೆ ಮಾಡು ಅಂತ ಹೇಳ್ತಿದ್ಲು. ನಾನು ಏನಾನ ಕೇಳಿ ನಮ್ಮಮ್ಮ ಸ್ವೀಟ್ ಏನಾನ ಚಕ್ಲಿ ಏನಾನ ಕೇಳಿ ಅಮ್ಮ ಮಾಡಿಕೊಡ್ತಿದ್ಲು ನನಗೆ. ನಮ್ಮಮ್ಮಗೆ ಏನಾನ ಸುಸ್ತಾದರೆ ನಾನೇ ಹಣ್ಣೆಲ್ಲ ಹೆಚ್ಚಿ ಕೊಡ್ತಿದ್ದೆ ನಮ್ಮಮ್ಮಗೆ. ನಮ್ಮಮ್ಮ ನೀರು ಕೇಳಿದ್ದು ಕೊಡ್ತಿದ್ದೆ. ಇಷ್ಟೇ ನನ್ನ ಮಾತನ್ನು ಮುಗಿಸ್ತೀನಿ. ಓಂ ಶಾಂತಿ ಶಾಂತಿ. ಇವತ್ತ ಯಾರ ದಿನ ಐತಂದ್ರ ತಾಯಂದಿರ ದಿನಾಚರಣೆ ಐತೆ. ತಾಯಂದಿರ ದಿನಾಚರಣೆ ಅಂದ್ರ ತಾಯಿ ಅನ್ನೋ ಪದ ಕೇವಲ ಒಂದು ಸಣ್ಣ ವರ್ಡ್ ಅಲ್ಲ, ಅದು 2 ಅಕ್ಷರ ವರ್ಡ್ ಅಲ್ಲ. ಆ ತಾಯಿ ಅಂದ್ರ ಸಾಕ್ಷಾತ್ ಪಾರ್ವತಿನ ನಿಮ್ಮ ಮುಂದೆ ಬಂದ ನಿತ್ತಾಳ ಅಂದಂಗ ಅದ್ರ ಅರ್ಥ. ಆ ಪಾರ್ವತಿನ ನಿಮ್ಮ ಇಷ್ಟ ಹೆತ್ತ ಹೊತ್ತ ಬೆಳೆಸಾಳು. ನೀವು ತಾಯಂದ್ರಿಗೆ ಎಷ್ಟು ಕಾಟ ಕೊಡ್ತೀರಿ ಗೊತ್ತೇನು? ನಾನು ಕೊಡ್ತೀನಿ, ಇಲ್ಲ ಅನ್ನಲ್ಲ. ಅವ್ರ ತಾಯಂದ್ರು ಒಂದು ದಗದ ಮಾಡಂದ್ರ ನೀವು ನನಗೆ ಹೊಟ್ಟೆನೂ ಸಾತೈತಿ, ಕೈನೂ ಸಾತೈತಿ, ಕಾಲು ಸಾತೈತಿ ಅಂತೇಳಿ ಹೋಗಿ ಮಾಡ್ಕೊಂಡ್ಬಿಡ್ತೀರಿ. ಆದ್ರೆ ತಾಯಂದ್ರ ತಮ್ಮ ಕಾರ್ಯಗಳು ಮಾಡ್ಕೊಂಡು ಮನೆಯವ್ರ ಕಾರ್ಯ ಮಾಡಿ
ನಮಗೆ ಎಲ್ಲ ಸ್ಕೂಲಿಗೆ ಕಲಿಸಿ ಎಲ್ಲ ಮಾಡ್ತಾರೆ ಕರೆ ತಮ್ಮ ಕಡೆ ಎಷ್ಟು ಕಷ್ಟ ಇದ್ರೂ ಯಾರ ಮುಂದೆ ತೋರಿಸ್ಕೊಳ್ಳಲ್ಲ ಮನಸ್ಸೊಳಗೆ ಇಟ್ಕೊಂಡು ನಮ್ಮ ಮುಂದೆ ನಕ್ಕೋತಾ ಇರ್ತಾರೆ. ನನ್ನ ಜೀವನದಾಗ ಒಂದು ಘಟನೆ ಆಗೈತಿ. ಅದೇನಂದ್ರೆ ನಾ 2 ವರ್ಷದ ನಮ್ಮ ತಾಯಿ ತೀರ್ಕೊಂಡ್ರಿ. ನಂತರ ನಮ್ಮ ಅಜ್ಜಿ ನಾನು 1 ವರ್ಷ ನೋಡ್ಕೊಂಡು ಆಮೇಲೆ ನಮ್ಮ ಪಪ್ಪಾಜಿನು ಮತ್ತವ್ರ ಮದುವೆ ಆದ್ರೆ ಆ ತಾಯಿ ನಾನು ಇನ್ನೂವರೆಗೂ ನಮ್ಮ ತಾಯಿ ನೆನೆಸ್ಲಾರ್ದಂಗೆ ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಜೊತೆಗೆ ಇರ್ತಾರೆ. ಯಾವತ್ತೂ ನನ್ನ ತಾಯಿ ನೆನೆಸಲಾರ್ದಂಗೆ ನೋಡ್ಕೋತಾರೆ. ನಮ್ಮ ಪಪ್ಪ ಇನ್ನೂ ಒಮ್ಮೆ ನೆನೆಸ್ತಾರೆ ನಮ್ಮ ತಾಯಿನ, ನಿಮ್ಮ ಮಮ್ಮಿ ಹಂಗಿದ್ರು ಹಿಂಗಿದ್ರು ಅಂತ ಹೇಳ್ತಾರೆ. ಖರೆ ನಮ್ಮ ಮಮ್ಮಿ ಎಂದು ನನಗೆ ನೆನೆಸ್ಲಾರ್ದಂಗೆ ನೋಡ್ಕೊಂಡಾರು. ನೀವು ಯಾವತ್ತೂ ನಿಮ್ಮ ತಾಯಂದ್ರಿಗೆ ಕಷ್ಟ ಕೊಡ್ಬೇಡ್ರಿ. ಯಾಕಂದ್ರೆ ತಾಯಂದ್ರೆ ಭಾಳ ಕಷ್ಟಪಡ್ತಾರೆ. ಅವ್ರು 24 ತಾಸು ತೆಗ್ದ ಮಾಡ್ತಾರೆ, ಆದ್ರೆ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಯಾಕಂದ್ರೆ ಅವ್ರು ನಮ್ಮ ಮಕ್ಳಿಗೆ ಒಟ್ಟ ಏನೂ ಆಗ್ಬಾರ್ದು, ನಮ್ಮ ಮಕ್ಳಿಗೆ ಶಾನೆ ಆಗಬೇಕು ಅಂತೇಳಿ ನಿಮ್ಗೆ ಇಲ್ಲಿ ಕಳ್ಸ್ಯಾರ. ಯಾಕಂದ್ರೆ ತಾಯಂದು ಒಬ್ರೊಬ್ರು ಮಕ್ಳು ಇರ್ತಾರೆ, ತಾವು ಇದು ತಮ್ಮ ತಂದೆ ತಾಯಿನ ಅನಾಥಾಶ್ರಮ ಕಳ್ಸುವಂಥ ಮಕ್ಳದಾರ ಈಗಿನ ಕಾಲದಾಗ. ನೀವಿಂತ ಇದ್ರ 400 ಮಂದಿಯಾಗ ಒಬ್ರು ನಿಮ್ಮ ತಂದೆ ತಾಯಿಯನ್ನು ಅನಾಥಾಶ್ರಮ ಕಳಿಸ್ಬೇಡ್ರಿ. ನೀವು ನಿಮ್ಮ ಕಾಲ್ನಾಗ ನೀವು ನಿಮ್ಮ ತಂದೆ ತಾಯಿನ ಚಂದಾಗಿ ಕೇಳ್ಕೊತ. ಓಂ ಶಾಂತಿ ಶಾಂತಿ. ಆಕಿ ನೋಡಿ 2 ವರ್ಷ ಇದ್ದಾಗನ ಅವ್ರ ತಾಯಿ ತೀರ್ಕೊಂಡಾಳ. ಬಟ್ ಈಗಿರುವಂತ ಅವ್ರ ತಾಯಿ ಅದರಲ್ಲ, ಆಕಿ ಅವ್ರಿಗಿಂತ ಹೆಚ್ಚು ಚೆನ್ನಾಗಿ ನನ್ನ ತಾಯಿ ನೋಡ್ಕೋತಾಳ ಅನ್ನುವಂಥ ಆ ಒಂದು ತಾಯಿಗೆ, ಈಗಿರುವಂತ ತಾಯಿಗೆ ಆಕೆ ಅಷ್ಟೊಂದು ಪ್ರೀತಿಯಿಂದ ಬೆಲೆ ಕೊಟ್ಟು ಬಾಳ್ತಾ ಇರೋದು. ಆ ತಾಯಿಯೂ ಕೂಡ ನಾವೆಲ್ಲರೂ ಕೂಡ ಜೋರಾದ ಒಂದು ಚಪ್ಪಾಳೆಯ ಮುಖಾಂತರ ಕೃತಜ್ಞತೆ. ಆ ಮಗನ ಅವ್ರು ಇದೇ ಥರ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಜೀವನ ಯಶಸ್ವಿಯಾಗಿ ಉಜ್ವಲ ಭವಿಷ್ಯವನ್ನ ಈ ಕಾಡಸಿದ್ದೇಶ್ವರ ಹಾಗೂ ಶ್ರೀ ಗುರು ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ವೀರಭದ್ರೇಶ್ವರ ಆ ಮಗುವಿಗೆ ಕರುಣಿಸಲಿ ಅಂತ ಹೇಳಿ ನಾನು ಭಕ್ತಿಪೂರ್ವಕವಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಯಾರು ಮಾತಾಡ್ತೀನಿ? ನಾನಿಲ್ಲಿ ನಾನು ಮನ್ಯಾಗ ಹೇಗಿದ್ದೆ ಮತ್ತು ಇಲ್ಲಿ ಹೆಂಗದೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಇವತ್ತೊಂದು ವಿಶೇಷ ದಿನ ಐತಿ. ಇವತ್ತು ತಾಯಂದಿರ ದಿನ. ತಾಯಂದ್ರು ನಮಗಾಗಿ ಎಷ್ಟು ಕಷ್ಟಪಡ್ತಾರೆ ಅದು ಎಲ್ಲರಿಗೂ ಗೊತ್ತಿರಲ್ಲ. ಹೇಳ್ಬೇಕಂದ್ರೆ ನನಗೂ ಗೊತ್ತಿರಲ್ಲ. ನಮ್ಮ ಮನ್ಯಾಗ ಒಂದೇನು ಕೆಲಸ ಮಾಡೋದಿಲ್ಲ, ನಮ್ಮ ಮಮ್ಮಿನ ಮಾಡಿಕೊಡ್ತಾ ಎಲ್ಲ ಮಾಡ್ತಾ. ನಮ್ಮ ಮನ್ಯಾಗ ಯಾವ ಕೆಲಸ ಅಂದರೂ ಅಷ್ಟೊಂದು ಮಾಡೋದಿಲ್ಲ. ನಮ್ಮ ಮಮ್ಮಿ ಬೈದು ಹೇಳ್ದಾಗ ನಾ ಬಾಂಡೆ ತೊಳೆಯಕ್ಕೆ ಬರ್ತೀನಿ ಹೊರತು ನಾನಾಗೆ ಹೋಗೋದಿಲ್ಲ. ನಮ್ಮ ಮನ್ಯಾಗ ಕಸ ಹೊಡಿಬೇಕಂದ್ರೆ ಅದು 4 ಸಲ ಹೇಳಿಸ್ಕೊಂಡ್ಮೇಲೆ ಹೊಡಿತೀನಿ ನಾನು. ನಂಗೆ ಏನಾರು ತಿನ್ಬೇಕು ಅನಿಸಿದ್ರು ನಮ್ಮ ಮಮ್ಮಿಗೆ ಹೇಳಿದ್ರೆ 5 ನಿಮಿಷದಾಗ ಮಾಡಿಕೊಡ್ತಾರೆ. ಅದೇ ನಾ ಹೋಗಿ ಮಾಡ್ಕೋಬೇಕಂದ್ರೆ ನಂಗೆ ಆಗೋಲ್ಲ. ನಮ್ಮ ಮಮ್ಮಿ ಏನಾರ ಮಾಡ್ಕೊಂಬ ಅಂದರೆ ನೀ ಹೋಗಿ ಮಾಡ್ಕೊ ಮಮ್ಮಿ, ನಂಗೆ ಬರೋಲ್ಲ ಅಂತೀನಿ ನಾನು. ಆದ್ರೆ ಎಲ್ಲ ದಿನನೂ ಇದನ್ನು ಮಾಡಿರುತ್ತೆ, ಮಾತು ಕೇಳೋದಿಲ್ಲ ತಾಯಂದ್ರದ. ಬರೀ 1 ದಿನ ಕೇಳ್ತೀವಿ ನೋಡ, ಮದರ್ಸ್ ಡೇ ದಿನ ಮಾತ್ರ ಅವ್ರ ಮಾತು ಕೇಳ್ತೀವಿ ನಾವು ಎಲ್ಲರೂ. ನಾ ಹೇಳ್ಬೇಕಂದ್ರೆ ಮನ್ಯಾಗ 8ಕ್ಕೆ ಕೇಳ್ತೀನಿ, ನಮ್ಮ ಮಮ್ಮಿ 6ಕ್ಕೆ ಕೇಳ ಅಂತ ಬೈತಿದ್ರು. ಇಲ್ಲಿ ಬಂದು 4ಕ್ಕೆ 5ವರೆಗೆ ಹಿಂಗೆ ಹೇಳತ್ತೀನಿ. ನನಗೆ ಬೆಲ್ ಹೊಡೆದ ತಕ್ಷಣ ಹೆಚ್ಚಾಗತ್ತೆ. ಮನ್ಯಾಗ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಅಥವಾ ಕಮ್ಮಿ ಆತಂದ್ರೆ ನಾ ತಿಂತಿದ್ದೇನೆ ಇಲ್ಲ ಅದನ್ನ, ಮತ್ತು ಬೇರೆ ಮಾಡಿಸ್ಕೊಂಡು ತಿಂತಿದ್ನಿ. ಇಲ್ಲಿ ಅದ ತಿನ್ಬೇಕು. ನಂಗೆ ಮೇಲೆ ಸ್ವೀಟ್ ಅಂದ್ರೆ ಹಾಕಿದ್ದಿಲ್ಲ. ಸ್ವೀಟ್ ಮಾಡಿದ್ರಂದ್ರೆ ಬರೀ ಶಾವಿಗೆ ಪಾಯಸ ಮಾತ್ರ ತಿಂತಿದ್ದೆ. ಸಜ್ಜೆ ಕಾಳು ಶಿರಾ ಏನೂ ಆಗ್ಬಿಡ್ತಿದ್ದಿಲ್ಲ ನಂಗೆ. ಅದನ್ನೆಲ್ಲ ಮಾಡಿದ್ರೆ ನೀವೇ ತಿನ್ರಿ ಅಂತೇಳಿ ಪ್ಲೇಟ್ ಸರಿಸಿಟ್ಟು ಹೋಗ್ಬಿಡ್ತಿದ್ನಿ. ಆದ್ರೆ ಇಲ್ಲ ಅದನ್ನ ತಿನ್ನಬೇಕು. ಇಷ್ಟು ಹೇಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಗುರುಜಿ ಮತ್ತು ಮಾತಾಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಇಲ್ಲಿ ಎಲ್ಲ ಕ್ಷೇತ್ರದಾಗೂ ಮುಂದದಾರ, ಆದರೆ ವೈದಿಕದಾಗ ಮಾತ್ರ ಮುಂದಿರಲಿಲ್ಲ. ನಮಗೆಲ್ಲರಿಗೂ ಶ್ರೀಶೈಲ ಜಗದ್ಗುರುಗಳು ಗಂಡ್ಮಕ್ಳಷ್ಟೇ ಹೆಣ್ಮಕ್ಳು ಸಮಾನ ಅಂಥೇಳಿ ಹೆಣ್ಮಕ್ಳಿಗೂ ವೈದಿಕ ಶಿಬಿರ ಹೇಳ್ಕೊಟ್ಟಾರ. ಇದಕ್ಕೆ ನಾವು ಅವರಿಗೆ ಚಿರಋಣಿಯಾಗಿರ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಧರ್ಮಕ್ಕೆ
ಧರ್ಮದಿಂದಲೇ ವಿಶ್ವಕ್ಕೆ. ನನ್ನ ಹೆಸರು ಶಿವಪ್ರಸಾದ್. ನಾನು ರಾಯಚೂರಿನಿಂದ ಬಂದಿದ್ದೇನೆ. ನನ್ನ ಅನಿಸಿಕೆ ಏನೆಂದರೆ, ನನ್ನ ಮನೆಯಲ್ಲಿ ನನಗೆ ಹೇಳುತ್ತಿದ್ದರು ಏನೆಂದರೆ, ನೀನು ಮಂತ್ರ ಕಲಿಬೇಕು. ಏಕೆಂದರೆ ನಮ್ಮ ಮನೆಯಲ್ಲಿ ಯಾರೂ ಮಂತ್ರ ಕಲಿತಿಲ್ಲ. ಅದಕ್ಕೆ ನನ್ನ ತಾಯಿ ಹೇಳಿದಳು, ನೀನು ಕಲಿ ಮಗ, ಅದು ನನ್ನ ಆಸೆ ಎಂದಳು. ನನ್ನ ಅವ್ವನ ಆಸೆ ಪೂರೈಸಲು ಬಂದಿದ್ದೇನೆ. ಇದರಿಂದ ನಾನು ನಮ್ಮ ಅವ್ವನ ಕನಸನ್ನು ನನಸು ಮಾಡುತ್ತೇನೆ. ನಮ್ಮ ಊರಿನಲ್ಲಿ ಯಾರಾದರೂ ಮಂತ್ರ ಯಾರು ಕಲಿಸಿದರೆ ಎಂದು ಹೇಳಿದರೆ ಶ್ರೀಶೈಲ ಗುರೂಜಿ ಕಲಿಸಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಮಡಿಲಿನಲ್ಲಿ ಅವಳ ಸೆರಗಿನಲ್ಲಿ ಅವಿತು ಕೂತ ನೆನಪು. ಅಮ್ಮನ ಮಡಿಲಿನಲ್ಲಿ ಅವಳ ಸೆರಗಿನಲ್ಲಿ ಅವಿತು ಕೂತ ನೆನಪು. ಅಕ್ಕರೆಯ ಒಡಲಿನಲ್ಲಿ ಆಕೆಯ ಮಡಿಲಿನಲ್ಲಿ ಕೇಳಿದ ಕಥೆಯ ಸವಿನೆನಪು. ಕೂಗುವೆನು ಅವಳ ಋಣ ಪ್ರೀತಿಯ ದೇವತೆ, ಅಮ್ಮನಿಗೆ ಲಾಲಿಯನು ಹಾಡಿದ ಈ ಕತೆ. ಅಮ್ಮ ಅಂದ್ರೆ ಅಕ್ಕರೆಯ ಆಕಾಶ ತಾನೇ, ಆರದಂಥ ಆರೈಕೆಯ ದೀಪ ನೀನೇನೆ. ಅಮ್ಮನ ಮಡಿಲಿನಲ್ಲಿ ಅವಳ ಸೆರಗಿನಲ್ಲಿ ಅವಿತು ಕೂತ ನೆನಪು. ದಿಟ್ಟ ಹೆಜ್ಜೆ ಇಟ್ಟು ಪುಟ್ಟ ಕೂಸ ಹೊತ್ತು ಗುರಿಯ ಸೇರೋಳೆ, ಹೆಣ್ಣನ್ನು ಪೂಜಿಸೋ ಮೂಲ ಪದವು ಅಮ್ಮನೇ ತಾನೇ. ಅಕ್ಕರೆ ತೊಟ್ಟಿಲ ಆನಂದ ಜೋಗುಳ ನಿನ್ನ ಮಡಿಲೇನೆ, 60 ಆದರೂ ಒಬಲೆಯ ಮಾಡದೆ ಜೊತೆಲೇ ಇರ್ತೀನೆ. ಆರದ ಜ್ಯೋತಿ ಬೆಳಗುವ ಹಾಗೆ ನಿನ್ನಯ ಬದುಕಿದು ನೀನೇ ಬರೆದಂಥ ಕಥೆಯೇನೆ. ಕಥೆಯು ಮುಗಿದರು ಅದರ 100 ಭಾವುಕತೆ. ಅಮ್ಮನ ಮಡಿಲಿನಲ್ಲಿ ಅವಳ ಸೆರಗಿನಲ್ಲಿ ಅವಿತು ಕೂತ ನೆನಪು. ಅಕ್ಕರೆಯ ಒಡಲಿನಲ್ಲಿ ಆಕೆಯ ಮಡಿಲಿನಲ್ಲಿ ಕೇಳಿದ ಕಥೆಯ ಸವಿನೆನಪು. ಕೇಳಿದ ಕಥೆಯ ಸವಿನೆನಪು. ಕೇಳಿದ ಕಥೆಯ ಸವಿನೆನಪು. ಇದು ನನ್ನ ಮೊದಲನೇ ವೇದಿಕೆ, ಎಲ್ಲಿ ಮಾತಾಡಿಲ್ಲ. ಚಿಕ್ಕವನಿದ್ದಾಗಿಂದ ಎಲ್ಲಿ ಮಾತಾಡಿಲ್ಲ. ಇದು ಮೊದಲನೇ ವೇದಿಕೆ. ಏನರ ತಪ್ಪು ಮಾತಾಡಿದರೆ ಸ್ವಲ್ಪ ಹೊಟ್ಟೆ ಹಾಕೊಂಡ್ಬಿಡ್ರಿ. ಎಲ್ಲರೂ ತಂಗಿಯರು ಭಾವುಕರಾಗ್ಯಾರ. ಸ್ವಲ್ಪ ನಗ್ರಿ 1-2 ಸತಿ, ಕಣ್ಣೀರು ಒರೆಸ್ಕೊಳ್ರಿ. ಅಲ್ಲಿ ನಿಂತ್ಕೊಂಡು ನೋಡಕತ್ತಿದ್ದ, ಇಲ್ಲೆಲ್ಲ ಮುಂದೆ ಅಳಕತ್ತಾರ. ಏನು ಹೇಳ್ಬೇಕೀಗ? ಮೊದಲನೇ ಸರ್ತಿ ನಾನು ಈ ಮಠಕ್ಕೆ ಬಂದಾಗ ನಾನು ನೋಡಿದ್ದು ಇಲ್ಲಿ, ಅಂದರೆ ಇಲ್ಲಿ ಫಸ್ಟ್ ನೋಡಿದ್ದ ನಾನು ಇಲ್ಲಿ ಎಷ್ಟು ಕಾರ್ಗಳದಾವ ಅಂತ, ಎಷ್ಟು ಕಾರ್ ಅದಾವು, ಯಾವ ಕಾರ್ ಅದಾವು ಇದನ್ನೇ ನೋಡಿದ್ದು. ನನಗೆ ಅಂದರೆ 3 ವಿಷಯಗಳಲ್ಲಿ ಭಾಳ ಆಸಕ್ತಿ. ಒಂದು ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ. ಅದು ಚಿಕ್ಕ ವಯಸ್ಸಿಂದನೂ ನಾನು ಹಂಗೆ ಸ್ಕೂಲಿಂದ ಆಟಾಡ್ಕೊತ ಬಂದಿದ್ದೀನಿ. ಅದೊಂದು ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ. ಇನ್ನೊಂದು ಈ ಕಾರು ಡ್ರೈವಿಂಗ್ ಅಂದ್ರೆ ಭಾಳ ಸ್ವಲ್ಪ ಕ್ರೇಜ್. ಇವಾಗಿಂದಲ್ಲ, ಅವಾಗಿಂದನೂ ನಮ್ಮ ಅಣ್ಣ ನೋಡೇ ಅದನ್ನು ಕಲ್ತಿದ್ದು. ಇನ್ನೊಂದು ಇತ್ತೀಚೆಗೆ ಅಂದರೆ ಈಗ 1-2 ವರ್ಷ ಆಗ್ತು, ದೇವರ ಮೇಲೆ, ದೈವದ ಮೇಲೆ ಸ್ವಲ್ಪ ಭಕ್ತಿ ಜಾಸ್ತಿ. ಇವಾಗ ಅದನ್ನು ರೂಢಿಸ್ಕೊಳ್ತಾ ಇದ್ದೀನಿ. ಅದನ್ನು ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ಅಂತ ಅದನ್ನೇ ಜಾಸ್ತಿ. ನಾನು ಬರೋಕ್ಕಿಂತ ಮೊದಲು ವೈದಿಕ ಕಲ್ತಿದ್ದು ವೀರಾಪುರ ಹಿರೇಮಠ ಅಂತ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಅಲ್ಲಿ ಮೊದಲನೇ ಬಾರಿಗೆ ವೈದಿಕ ಕಲ್ತಿದ್ದು. ಅಲ್ಲಿ ಇರೋ ಅದೃಷ್ಟ ಇರಲಿಲ್ಲ, ಆರೋಗ್ಯ ಸಮಸ್ಯೆಯಿಂದ ಬಂದ್ಬಿಟ್ಟೆ. ಮತ್ತು ಕೊಪ್ಪಳ, ಅದಾದಮೇಲೆ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಹೋದೆ. ಅಲ್ಲಿ ಆ ದುರಾದೃಷ್ಟ ಏನೋ ಗೊತ್ತಿಲ್ಲ, ಅಲ್ಲಿ ಸಿಗಲಿಲ್ಲ. ಇಲ್ಲಿ ಅದೃಷ್ಟದಿಂದ
ಕೊಪ್ಪಳ ಗವಿಸಿದ್ದೇಶ್ವರ ಮಠದಲ್ಲಿ ಇದ್ದೀನಿ ಈಗ. ಇಲ್ಲಿ ಕಲ್ತೋದ್ರು ಚಂದ್ರವಣ್ಣ ಅಂತ, ಅವರೇ ಅಲ್ಲಿ ನಮ್ಮ ವೈದಿಕ ಪಾಠ ಮಾಡ್ತಾರೆ. ಅವ್ರ ಜೊತೆನೆ ಕಲಿತಾ ಇದ್ದೀನಿ. ಎಲ್ಲ ಗುರುಜಿಯವ್ರ ಆಶೀರ್ವಾದ ಅಂತಾರೆ, ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ನಾನು ಅಲ್ಲಿಂದ ಇಲ್ಲಿ ಈ ಮಠಕ್ಕೆ ಬರೋಕ್ಕೆ ಕಾರಣನ ಅವರು ನನಗೆ ಅಲ್ಲಿ ರುದ್ರ ಹೇಳ್ಕೊಡ್ಲಿಲ್ಲ. ಏನಕ್ಕಂತ ಇವಾಗ ಅರ್ಥ ಆಯ್ತು. ನೀನು ಆ ಮಠಕ್ಕೆ ಹೋಗಿ ಕಲಿ, ಅವಾಗ ನಿನಗೆ ಗೊತ್ತಾಗುತ್ತೆ ಏನು ಅಲ್ಲಿ ಮಠದ ರೀತಿ ನೀತಿ ಏನು, ಅಲ್ಲಿ ಹೇಳ್ಕೊಡೋ ಸಂಸ್ಕಾರ ಏನು, ನಿನಗೆಲ್ಲ ಅರ್ಥ ಆಗುತ್ತಾ. ಅಲ್ಲಿ ಹೋಗಿ ಕಲಿ, ಒಂದು ಸರ್ತಿ 1 ತಿಂಗಳು ಇದ್ದು ಬಾ ಅಂತ ಹೇಳಿದ್ರು. ಹಂಗಾಗಿ ನಾನು ಈ ಮಠಕ್ಕೆ ಬಂದೆ. ಇಲ್ಲಿ ಬಂದ್ಮೇಲೆ ಅರ್ಥ ಆಯ್ತು ಸಂಸ್ಕಾರ ಹೇಗೆ ಹೇಳ್ಕೊಡ್ತಾರೆ, ಹೇಗಿಲ್ಲ, ಹೆಂಗಿರ್ಬೇಕು, ಒಬ್ಬ ಪುರೋಹಿತ ಹೆಂಗಿರ್ಬೇಕಂತ ಹೇಳಿದ್ರು. ನಮಗೆ ಗೊತ್ತಿತ್ತು, ಅಲ್ಪ ಸ್ವಲ್ಪ ಗೊತ್ತಿತ್ತು, ಆದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ನಮ್ಮ ಗುರುಜಿ ಅವ್ರು ಹೇಳಿದ್ರು. ಅದನ್ನ ನೋಡಿ ತಿಳ್ಕೊಂಡು ಇನ್ನು ಮುಂದೆ ಅದನ್ನ ಅಳವಡಿಸ್ಕೊಂಡು ಹೋಗ್ಬೇಕಂತ ಹೇಳ್ತೀನಿ ಎಲ್ಲರಲ್ಲೂ. ಪ್ರಿಪೇರ್ ಬಂದಿದ್ದು ಏನೇನು ಹೇಳ್ಬೇಕಂತ ಎಲ್ಲೋದು ಮರ್ತ್ಬಿಟ್ಟು ಅಲ್ಲಿ ನಾವು ಹಿಂದೆ ಕೂತ್ಕೊಂಡು ಎಲ್ಲರಿಗೂ ಹೇಳ್ತಿದ್ವಿ, ಭಾಷಣ ಮಾಡಿ ಅಂತ. ಇವತ್ತು ನಮ್ಮನ್ನು ಕಳಿಸ್ಬಿಟ್ಟಾರ ಅಲ್ಲೆಲ್ಲ ಇದು ಕೂತ್ಕೊಂಡು. ಸಾಕಿಷ್ಟು ಧನ್ಯವಾದಗಳು. ನನ್ನ ಹೆಸರು ದಾನಯ್ಯ ಹಿರೇಮಠ. ನಾನು ಜಮಖಂಡಿ ತಾಲೂಕು ಕಣ್ಣೋಳಿಂದ ಬಂದಿದ್ದೇನೆ. ನಾನು ಈ ಶಿಬಿರಕ್ಕೆ ಬರಲತ್ತ 2ನೇ ವರ್ಷ ಇದು. ಈಗ 1ನೇ ವರ್ಷ ಬಂದಾಗ ಬಂದು ಹೋಗಿದ್ದೇನೆ. ಆಗ ಮತ್ತೊಂದು ಸಲ ಇರಲಿ ಅಂತೇಳಿ ನಮ್ಮ ಮನ್ಯಾಗ ಅಪ್ಪ ಅವ್ರು ಕಳಿಸ್ಯಾರು. ಅದೇ ರೀತಿ ಹಂಗೇನಿಲ್ರಿ, ನನ್ನ ಸ್ವೇಚ್ಛೆಯಿಂದ ಬಂದೇನಿ ರೀ ಇದು ಸಲ ರೀ. ಇಲ್ಲಿ ಬಂದ್ಮೇಲೆ ನನಗೆ ಅನಿಸಿದ್ದೇನಪ್ಪ ಅಂತಂದ್ರೆ, ಗುರುವಿಗೆ ಇಲ್ಲಿ ಅಣ್ಣಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ನೀಡ್ತಕ್ಕಂಥ ಒಂದು ಅದು ಅವರಿಗೆ ಗೌರವ ಅನ್ಬೋದು, ಶಿಸ್ತು ಅನ್ಬೋದು, ಗೊತ್ತಿಲ್ಲ. ಅಣ್ಣಗಳು ಬರೀ ಗುರುಜಿಯವರು ಇಲ್ಲಿ ಬರ್ಲಾಕತ್ತಾರು ಅಂದ್ರೆ ಸಾಕ, ಎಲ್ಲೇ ಇದ್ರು ಗಪ್ಪ ನಿಂದಿರ್ತಾರೆ. ಅವ್ರವ್ರ ಡ್ಯೂಟಿಗಳು ಹುಡುಕಾಡ್ಕೊಂಡು ಮಾಡ್ಲಿಕ್ಕತ್ ಬಿಡ್ತಾರೆ. ವಾದ ಸಲ ಬಂದಾಗ ಇನ್ನು ಅವ್ರು ಸೀನಿಯರ್ಗಳಿದ್ರು, ಅವ್ರು ಬೇರೆ ರೀ. ಈ ಸಲ ಅಂತೂ ತೀರಾ ಇವ್ರ ಅಣ್ಣಗಳು ಪೂರ ಶಿಸ್ತಿನಿಂದ ಇರ್ಲಾಕತ್ತಾರ ಅನ್ಸೈತಿ ನಮ್ಗೆ. ಮತ್ತು ಸಮಾಧಾನ ಗುರು ಜೀವನದಲ್ಲಿ ಪ್ರತಿಯೊಬ್ಬರು ಗುರು ಆಗಬಹುದು. ಆದರೆ ಯಾರನ್ನು ನಾವು ಗುರು ಎಂದು ತಿಳ್ಕೊತೀವಿ, ಅವರು ಏನು ಬೋಧಿಸ್ತಾರೆ ಎಂಬುದರ ಮೇಲೆ ನಾವು ಅವರನ್ನು ಹೇಗೆ ತಿಳ್ಕೊಳ್ತೀವಿ ಎಂಬುದು ಗುರುವಿನ ಸ್ಥಾನಮಾನವನ್ನು ನಿಷಿದ್ಧಿ ಮಾಡ್ತದೆ. ಅಂದರೆ ನಾ ಇಲ್ಲಿ ಹೋದ ವರ್ಷದಿಂದ ಬಂದೀನಿ, ಆದರೆ ಈ ಸಲ ಒಂದು ಇಲ್ಲಿ ಶ್ಲೋಕಗಳನ್ನು ಹಾಕ್ಯಾರ. ಅದ್ರಾಗ ಒಂದು ನಾ ಗಮನಿಸಿದ್ದೇನಪ್ಪ ಅಂತಂದ್ರೆ, ಏಕಾಕ್ಷರ ಪ್ರದಾತಾರಂ ಯೋ ಗುರುಂ ನಾಭಿವಂದತಿ ಶ್ವಾನಯೋನೀಶತುಂ ಭುಕ್ತ್ವಾ ಚಾಂಡಾಲೇಶ್ವ ಬಿಜಾಯತೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಏಕಾಕ್ಷರ ಪ್ರದಾತಾರಂ ಅಂದರೆ ನಿಮಗೆ ಯಾವುದೇ ಒಂದೇ ಅಕ್ಷರವನ್ನು ಬೋಧಿಸಿದಂತಹ ಯಾರೇ ಆಗಿರ್ಬೋದು ಅವರನ್ನು ಗುರು ಅಂತ ಕರೀತಾರೆ. ಅದು ಪಂಚಾಕ್ಷರ ಮಹಾ ಅಕ್ಷರವೂ ಆಗಿರಬಹುದು. ಅದನ್ನು ನಿಮಗೆ ಲಿಂಗಾಚಾರ ಮಾಡಿದಾಗ ಫಸ್ಟಕ್ಕೆ ಬೋಧಿಸಿದಂಥವ್ರು ಅವರು ನಿಮಗೆ ಗುರು ಆಗಿರ್ತಾರೆ. ನಿಮಗೆ ಫಸ್ಟ್ ತಾಯಿ ಆಗಿರುವಂತಹ ತಾಯಿ ಕೂಡ ನಿಮಗೆ ಮೊದಲೇ ಗುರು ಆಗಿರ್ತಾರೆ. ಇವತ್ತು ತಾಯಂದಿರ ದಿನಾಚರಣೆ ಅಂತ ಹೇಳಿ ನಮಗೂ ತಾಯಂದಿರ ನೆನಪಾಗ್ಯಾರಿಂದ ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಶರಣು ಶರಣಾರ್ಥಿ. ಓಂ ಶಾಂತಿ ಶಾಂತಿ ಶಾಂತಿ. ಪಂಚಾನನಮುಖೋದ್ಭೂತಾನ್ ಪಂಚಾಕ್ಷರಮನುಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯನ್ ಜಗದ್ಗುರು ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರದಾಯಿನಿ ಶ್ರೀಚನ್ನ ಸಿದ್ದರಾಮಾಯ ಶಿವಾಯ ಗುರುವೇ ನಮಃ. ಪ್ರಥಮದಲ್ಲಿ ಈ ಕ್ಷೇತ್ರದ ಒಡೆಯರಾದಂಥ ಭದ್ರಕಾಳಿ ಸಮೇತ ವೀರಭದ್ರೇಶ್ವರನ್ನು ನನ್ನ ಹೃದಯ ಮಂದಿರದಲ್ಲಿ ಸಮಿಸಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಹಾಗೂ ಗುರೂಜಿ ಗುರುಮಾತೆಯರಿಗೂ ನಮಸ್ಕರಿಸಿ, ನನ್ನ ಪರಿಚಯ ಸಿದ್ಧಾರ್ಥ್. ನನ್ನ ಹೆಸರು ಸಿದ್ಧಾರ್ಥ್.
ಮುರುಗಯ್ಯ ಮಠಪತಿ. ನಾನು ಬನಟ್ಟಿಯಿಂದ ಬಂದಿದ್ದೇನೆ. ನಾನು ಒಂದೆರಡು ಅನಿಸಿಕೆ. ನಾನು ಇಲ್ಲಿ ಬರಬೇಕಂದ್ರೆ ನಾ ಮಾತಾಡ್ಬೇಕಂದ್ರೆ ನಮ್ಮ ಅವ್ವ ಫೋನ್ ಹಚ್ಚಿದಾಕ್ರೊಮ್ಮೆ ಮಾತಾಡು ಅಂತೇಳಿ ಅದಕ್ಕೆ ಮಾತಾಡಕತ್ತೀನಿ. ಏನು ಮಾತಾಡ್ತಿದ್ದಿಲ್ಲ. ಅದಕ್ಕೆ ನಾ ಇಲ್ಲಿ ಬರೋ ಕಾರಣ ಸೈಕಲ್. ನಾ ಸಣ್ಣ ಇದ್ದಾಗ ಕೈಕೊಂಡು ಸೈಕಲ್ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ನಮ್ಮ ಸೈಕಲ್ ಕೊಡಿಸ್ತೀನಿ ನಾನು ಹೋಗ ಅಂದ್ರೆ ಹೋಗ ಬಂದೀನಿ. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ. ಶಾಂತಿ ಶಾಂತಿ ಶಾಂತಿ. ನನ್ನ ಅನಿಸಿಕೆ ಏನೆಂದರೆ, ತಾಯಿ ನಮ್ಮಮ್ಮ ನನ್ನ ಸಲುವಾಗಿ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮಮ್ಮ ನಾನು ಏನನ್ನು ಕೇಳಿದರೆ ಕೊಡಿಸ್ಲಿಕ್ಕಂದ್ರೆ ನಾನು ಊಟ ಬಿಡ್ತೀನಿ, ನಾನು ಅದು ಬಿಡ್ತೀನಿ ಇದು ಬಿಡ್ತೀನಿ ಅಂತ ಬರೀ ಹಠ ಮಾಡ್ತಿದ್ದಾರೆ. ನನಗೆ ಏನು ಬೇಕಾದರೂ ಎಷ್ಟನ ಕಷ್ಟ ಬರಲಿ, ಅವರು ಎಲ್ಲೇನ ದುಡ್ಕೊಂಬಂತ ನಮ್ಗೆ ಹಾಕ್ತಾರಲ್ಲ, ಅದೇ ದೊಡ್ಡ ಪ್ರೀತಿ ಅವ್ರದ್ದು. ಇವಾಗಾದರೂ ನಮ್ಮಮ್ಮ 3 ವರ್ಷದಲ್ಲೇ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಮೊನ್ನೆ ನನ್ನ ಬರ್ತಡೇ ದಿವಸ ನಮ್ಮಮ್ಮಗೆ ಬಟ್ಟೆ ಕೇಳಿದ್ದೇನೆ. ನನಗೆ ರೊಕ್ಕ ಇಲ್ಲ ಅಂದರೂ ಎಷ್ಟು ಗೋಳಾಡಿಸಿ ಒಟ್ಟು ಬಟ್ಟೆ ತೊಗೊಂಡೇನು ಬಂದೀನಿ. ಇಷ್ಟು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಇವತ್ತು ನಮ್ಮ ಏನು ವಿಶೇಷ ಅಂದ್ರೆ, ನಮ್ಮ ಎಲ್ಲ ತಾಯಂದಿರ ದಿನಾಚರಣೆ ದಿವಸ ಎಲ್ಲ ತಾಯಂದಿರು ನೋಡ್ರೆ ನಮ್ಮ ತಾಯಿಯರು ಕೂಡ ನೆನಪಾದರು. ಈಗ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ನಮಗೂ ಒಂದು ಸ್ವಲ್ಪ ದುಃಖದ ಭಾಳ ದುಃಖ ಬರುವಂಥ ಇದನ್ನ ಐತಿ. ಆದ್ರೆ ಆ ಇದೆಗಳ ಅವಿ ಮಾತಾಡಲಿಲ್ಲ. ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ಅವಶ್ಯಕವಾದಂಥ ಮಾತುಗಳವ. ಪ್ರತಿಯೊಬ್ರು ಎಲ್ಲರೂ ಜೀವನದಾಗ ಎಲ್ಲರಿಗೆ ಆ ರೀತಿ ನೋವುಗಳಾಗ್ಯಾವ. ಅದಕ್ಕೇನತಿ ಈಗೆಲ್ಲ ತಂದೆ ತಾಯಿರನ್ನ ಎಲ್ಲಿ ಕಲಿಸ್ತಾರೆ ಹೇಳ್ರಿ? ರಾಜ್ಕುಮಾರ್ ಸಿನಿಮಾ ನೋಡಿರಲಿಲ್ಲ? ನೋಡಿರಿ? ಅದಕ್ಕೇನು ದಯಮಾಡಿ ಆ ರೀತಿ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ರಿಯಲ್ ಲೈಫ್ದಾಗ ನಾವು ರಾಜ್ಕುಮಾರ್ ಆಗೋದು, ರಾಜ್ಕುಮಾರ್ ರೀತಿ ನಾವು ಇರೋದು, ನಮ್ಮ ತಂದೆ ತಾಯಿಯನ್ನು ರಾಜ್ಕುಮಾರ್ನಾಗ ಇಡೋದು ಅಂತೇಳಿ ಪ್ರತಿಯೊಬ್ಬರು ಎಲ್ಲ ವಿದ್ಯಾರ್ಥಿಗಳನ್ನ ಕೇಳ್ಕೊತೀವಿ. ಇವತ್ತು ನಾವು ಇಲ್ಲಿ ವೇದ ಪಾಠಶಾಲೆಗೆ ನಾವು ಬರ್ಬೇಕಾದ್ರೆ ನಮ್ಗೆ ಯಾರು ಕಾರಣ ರೀ? ತಂದೆ ತಾಯಿನ. ಒಬ್ಬೊಬ್ರು ಇಷ್ಟೆಲ್ಲ ವಿದ್ಯಾರ್ಥಿಗಳು ಬಂದಾರೆ. ನಾವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಪ್ರತಿಯೊಬ್ಬರಿಗೆ ಎಲ್ಲರಿಗೆ ಒಂದೇ ರೀತಿ ಇರೋದಿಲ್ಲ. ಎಲ್ಲರಿಗೆ ತೊಂದರೆಗಳು ಇರ್ತಾವ. ಒಬ್ಬೊಬ್ರಿಗೆ ತಾಯಿ ಇರಲ್ಲ, ಒಬ್ಬೊಬ್ರಿಗೆ ತಂದೆ ಇರಲ್ಲ. ತಾಯಿಗೆ ಯಾವ ರೀತಿ ಸ್ಥಾನ ಕೊಡ್ತೀರಿ, ತಂದೆಗೂ ಆ ಸ್ಥಾನ ನೀವು ಕೊಡ್ಬೇಕು. ತಾಯಿಗೆ ಸ್ಥಾನ ಕೊಟ್ಟಂತೇಳಿ ಮತ್ತು ಪಾಪ ಅವ ನೋವು ಮಾಡ್ಕೊಂಡ ಆ ರೀತಿ ಅವನು ನಮಗೆ ಕೊಡಬಾರ್ದ. ಅದಕ್ಕೇನತ್ಲೆ ಇಬ್ಬರಿಗೆ ಒಂದೇ ಸ್ಥಾನ ಕೊಟ್ಟಾರ ಮುಂದಿಂದೆಲ್ಲ ನಮಗೆಲ್ಲ ಅನುಕೂಲ ಆಕತಿ. ಅದಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಇಂಥ ಗುರುಗಳ ಮತ್ತು ಇಂಥ ಪರಮ ಪೂಜರ ಇಂಥ ಜಾಗ ಕಾಡ ಸಿದ್ಧನ ಈ ಜಾಗ ಇಂಥ ಪಾಠಶಾಲೆ ಸಿಗಬೇಕಾದ್ರೆ ಭಾಳ ನಾವು ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡ್ರೂ ಎಷ್ಟೋ ಇದನ್ನ ಮಾಡ್ಬೇಕಾದ್ರೆ ನೋಡ್ರಿ, ಎಲ್ಲ ಥರ ಸಿಕ್ಕರೂ ಒಬ್ಬೊಬ್ರಿಗೆ ಕಲಿಬೇಕಂತೇಳಿ ಅವಕಾಶ ಸಿಗ್ತಿರಂಗಿಲ್ಲ. ಅದಕ್ಕೆ ಪ್ರಸಾದ ಅಂದ್ರು ಯಾವ ರೀತಿ ಹೆಂಗೆ ಮಾಡ್ಬೇಕು ಏನು ಮಾಡ್ತೀವಿ ನಮಗೂ ಗೊತ್ತಿದ್ದಿಲ್ಲ. ಇಲ್ಲಿ ಬಂದ್ಗಳಿಗೆ ಗೊತ್ತಾಗಿತ್ತು ನಮ್ಗೆ ಇದ್ದದ್ದು ಹೇಳ್ಬೇಕಂದ್ರೆ. ಅದಕ್ಕೇನತ್ಲಿ ಪ್ರತಿಯೊಬ್ಬರು ಎಲ್ಲ ವಿದ್ಯಾರ್ಥಿಗಳ ಜೀವನದಾಗ ಎಲ್ಲ ಥರ ತೊಂದರೆ ಅನುಭವಿಸ್ತಾ ಇರ್ತೀರಿ. ಮುಂದೆ ಏನೋ ತೊಂದರೆಗಳು ಬಂದರೂ ಎದುರಿಸುವಂಥ ಶಕ್ತಿಗಳು ನಮ್ಮ ಗುರುಮಾತೆಯರು ಹಾಗೂ ನಮ್ಮ ಗುರುಗಳು ಕೊಟ್ಟಾರ. ಈಗ ಬೆಕ್ಕಂದಂಥ ನಮಗೆ ತೊಂದರೆ ಬಂದರೂ ಎದುರಿಸುವಂಥ ಶಕ್ತಿ ನಮಗೆ ಕೊಟ್ಟಾರ. ನಿಮ್ಮ ಜೀವನದಾಗ ಎಲ್ಲರೂ ಒಟ್ಟು ಅದನ್ನ ಕಂಟಿನ್ಯೂ ಎಲ್ಲರೂ ಏನತ್ಲೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ತಮ್ಮಲ್ಲೆಲ್ಲ ಕೇಳ್ಕೊಳ್ತೀವಿ ನಾವು. ಎದಕ್ಕೆ ತಿಳ್ಕೊರಿ, ಇವತ್ತು ತಾಯಿಗಳು ನಾವೆಲ್ಲ ಏನು ಮಾಡ್ತೀವಿ, ಎಲ್ಲಿ ಕಳಿಸ್ತೀವಿ ನಾವು? ಅನಾಥ ಆಶ್ರಮ ಕಳಿಸ್ತೀವಲ್ರಿ. ಆದ್ರೆ ತಾಯಿಗೆ ಯಾರು ಇರೋದಿಲ್ಲ ಆ ತಾಯಿ ಬೆಲೆ ಅವ್ರಿಗೆ ಎಷ್ಟಾಗಿ ಗೊತ್ತಿರ್ತೈತಿ. ತಾಯಿ ತಂದೆ ಇದ್ದವ್ರಿಗೆ ಆ ಬೆಲೆ ಗೊತ್ತಿರಂಗಿಲ್ಲ. ದಯಮಾಡಿ ಹೇಳ್ತೀವಿ ಎಲ್ಲ ವಿದ್ಯಾರ್ಥಿಗಳು ಇಷ್ಟೆಲ್ಲ ನೀವು ಕಲ್ತಾರೆ ಅಂದ್ರೂ ಇಲ್ಲಿ ಗುರುಗಳು ಅಂತಿಕ್ ಬಂದು ಈಗ ನೀವು ಎಲ್ಲರೂ ನಮ್ಮ ಹಿಡ್ಕೊಂಡು ಹೇಳ್ತೀವಿ. ನಾವು ಈಗ ಸುದ್ದಾಗಿದ್ದೀವಿ, ಪೈಲೆ ಯಾರು ನಾವು ಸುದ್ದಿದ್ದಿಲ್ಲ. ತಾಯಿಗೆ ಯಾವ ರೀತಿ ಬೈತಿದ್ದೀವಿ, ತಂದೆಗೆ ಯಾವ ರೀತಿ ಬೈತಿದ್ದೀವಿ, ಹಣ್ಣುಗಳು ಯಾವ ರೀತಿ ಮಾತಾಡ್ತೀವಿ, ತಂಗಿಗಳು ಯಾವ ರೀತಿ ಮಾತಾಡ್ತೀವಿ ಗೊತ್ತಿದ್ದಿಲ್ಲ. ಹೌದಿಲ್ಲ? ಮತ್ತೆ ಬೇಯ್ತಿರ್ಲಿಲ್ಲ, ನೆನಪಾಗೈತಿ. ಆ ತಂಗಿ ಆಗಲೇ ಒಂದ ಮಾತು ಹೇಳಿದಕ್ಕೆ ಎಲ್ಲರಿಗೆ ಏನು ನೆನಪಾಗಬೇಕು, ಯಾರಿಗೇನು ದುಃಖ ಆಗ್ಬೇಕು ಎಲ್ಲ ಆಗೈತಿ. ಆ ಒಂದ ಮಾತಿನಾಗ ದುಃಖ ಆಗೈತಿ. ಆ ರೀತಿ ಯಾರಿಗೆ ಬರಬಾರ್ದಂಗೆಲ್ಲ ತಾಯಿನ ತಂದೆನ ನಿಮ್ಮ ಅಕ್ಕ ತಂಗಿಯರ್ನೆಲ್ಲರೂ ನೋಡ್ಕೊಂಡು ಹೋಗ್ರಿ. ಇಲ್ಲಿ ಹೇಳ್ಬೇಕಂದ್ರೆ ನಮ್ಗೆ ಈಗ ಇಷ್ಟೆಲ್ಲ ಏಜ್ ಆದ್ರೂ ನಾವು ಇಲ್ಲಿ
ಇಷ್ಟೆಲ್ಲ ಏಜ್ ಆಗಿದಪ್ಪ ನಾವು ದೊಡ್ಡವ್ರದಿಪ್ಪ ಅಂತ ಇಲ್ಲ. ನೀನು ಗುರುಗಳು ಹಂಗೆ ಬರೀ ಅಣ್ಣವ್ರು ಆಡಕ್ಕೆ ನಾವು ಹಂಗೆ ಬರತ್ತೀವಿ ನಾವು ನಾಚಿಕೆ ಪಾಚಿಕೆ ಏನಿಲ್ಲ ಇಲ್ಲಿ. ಇಲ್ಲಿ ನಾವು ಒಂದು ವಿದ್ಯಾರ್ಥಿಯಾಗಿ ಏನತ್ಲೆ ಎಲ್ಲ ಬಿಟ್ಟವ್ರದು. ಅದಕ್ಕೇನಂದ್ರೆ ಅದಕ್ಕೆ ಪಾಠಶಾಲೆ ತಂದಾರ. ಎಲ್ಲ ಬಿಟ್ಟು ಬಂದ ಪ್ರತಿಯೊಂದಕ್ಕೂ ಎಲ್ಲ ನಾವು ಭಾಗವಹಿಸಿದ್ವು. ಅದಕ್ಕೇನತ್ಲಿ ಎಲ್ಲರೂ ಇಂಥ ಶಿಬಿರ ಮತ್ತು ನೋಡ್ರಿ ಊರಾಗ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಸಿಕ್ಕಿರಂಗಿಲ್ಲ. ಅಲ್ಲೇನು ಹೋಗಿ ಇದೇನು ಮಾಡ್ತೀವಿ, ನಾವ್ಯಾಕೆ ಇವತ್ತು ಸ್ಕೂಲ್ದು ನಾವ್ಯಾಕೆ ಸ್ವಾಮಿಗಳಿಕೆ ಮಾಡೋದಿಲ್ಲ, ವೃತ್ತಿ ಮಾಡೋದಿಲ್ಲ ಅಂತ ಹೇಳ್ತಿರ್ತಾರೆ. ನಮ್ಮ ಧರ್ಮಕ್ಕೆ ಎಷ್ಟು ನೋವು ನಿಮ್ಗೆ ಗೊತ್ತಿಲ್ಲ. ಅಂಥವ್ರು ಯಾರೇ ವಿದ್ಯಾರ್ಥಿಗಳಿದ್ರು ನಮ್ಮ ಗುರುಗಳಂತಿಗೆ ಹೋಗ್ರಿ. ಇಂಥ ನಮ್ಮ ಗುರುಗಳು ಅದಾರ. ಈ ಎರಡರ ಮಟ್ಟಕ್ಕೆ ಹೋಗ್ರಿ, ಸಂಸ್ಕಾರ ಕಲ್ಕೊಂಬರಿ. ಒಂದು ಭಾಳ 3 ವರ್ಷ ಇರ್ಲಿ ಏನು ಬೇಡ, 1 ತಿಂಗಳು ಅಟ್ರಾಕ್ ಗೊತ್ತಾಗತ್ತೆ, ಎಲ್ಲ ಗೊತ್ತಾಗತ್ತೆ. ನನಗೆ ಅನಿಸ್ತತಿ 1 ತಿಂಗಳೇ ನಮ್ಗೆ ಈ ರೀತಿ ಆಯಿತು. 3 ವರ್ಷ ಕಟ್ಲೆ ನಮ್ಮ ಸೀನಿಯರ್ ಅಣ್ಣಗಳದಾರ, ಅವ್ರದ್ದು ಹೆಂಗೆ ನಂಗೆ ಚೇಂಜ್ ಐತೈತಿ. ಎದಕ್ಕತ್ತವಕ ಅವ್ರು ಗಂಟೆ ಹೊಡೆದ್ರತ್ತವಕ ನಮ್ಮ ಇಲ್ಲಿನ ಲುಂಗಿ ಉಟ್ಕೋದಾಗ ಓಡ್ದು ಹೆಚ್ಚಾಗಿತ್ತು ನಂಗೆ. ಮತ್ತು ಅದು ಲುಂಗಿ ಉಟ್ಕೊಂಡು ಬರ್ಕೊಡ್ದು ಇಲ್ಲಿ ಮತ್ತೊಬ್ಬ ಹುಡುಗಿ ಏನು ಮಾಡಿದೆ, 1 2 ಅಲ್ಲ ಅವನು ಚಾಲು ಆತ. ನಮ್ಮ ಜೋಡಿ ದೋಸ್ತರನ್ನ ಏನತ್ತೀನಿ, ಸಿದ್ದು ನಡಿ ಹೋಗುನು 8 ಅದು 9ಕ್ಕೆ ಬರ್ತೀನಿ 10 ಕೂಡ ಅಲ್ಲಿ ಹೋಗ್ಲಿಕ್ಕೆ. ಮತ್ತು ಅಂದ್ರೆ ಗುರುಗಳ ಅವ್ರದ್ದು ಅಂಜಿಕೆ ಅಷ್ಟು ನೋಡ್ರಿ. ಗುರುಗಳಂದ್ರೆ ಅಲ್ಲಿ ಅಷ್ಟು ಪ್ರೀತಿನೂ ಐತಿ, ಅಷ್ಟು ಅಂಜಿಕೆನೂ ಐತಿ. ಅಲ್ಲಿ ಗುರುಗಳಲ್ಲಿ ಗುರು ಮಾತಿರಲಿ ನಾವು ಕಾಣೋದಂದ್ರೆ ಅದೊಂದು ಪ್ರೀತಿ. ಯಾವಾಗ ಕೊಡ್ಬೇಕಾ ಪ್ರೀತಿ ಕೊಡ್ತಾರ, ವಿದ್ಯೆ ಯಾವಾಗ ಕೊಡ್ಬೇಕಾ ಕೊಡ್ತಾರೆ. ನಮಗೆ ಬೋರ್ ಹಾಕತ್ತಿತ್ತು ಅನ್ನೋ ಟೈಮ್ದಾಗ ನಮ್ಗೆ ಆಟ ಎಂತೆಂಥ ಆಟ ನಮಗೆ ಗೊತ್ತಾಗಲಿಲ್ಲ. ಅಲ್ಲಿ ನಿಂದ್ರಿಸ್ತೀರಿ ಸಾಲಿ ಆಟ ಉಪಾತಿದ್ವಿ ನಾವು, ಸುಮ್ಮನೆ ನಿಂದ್ರು ಆಟ ಇರ್ತೀರಿ. ನಮಗೆ ಸೀನಿಯರ್ ನಾವಳಿಗೆ ಗೊತ್ತೇ ಇರ್ತಿದ್ದಿಲ್ಲ. ನಮ್ಗೆ ಬಸ್ಸು ಗುರುಗಳನ್ನ ಕೇಳ್ತೀನಿ, ಇದು ಯಾವ್ದ್ರಿ ಗುರುಜಿ ಆಟ ರೀ, ನಮ್ಗೆ ಗೊತ್ತಿಲ್ಲ ಗಪ್ರಿ ಗುರುಗಳು ಯಾವ್ದು ಹೇಳ್ತಾರೆ ನೋಡಿ ಓದ್ತಿದ್ರು. ಅಂದ್ರೆ ನಮ್ಗೆಲ್ಲರಿಗೆ ಒಂದು ಮನೋರಂಜನೆ ಆಗ್ಬೇಕದು ಆಟ. ಆ ರೀತಿ ನಮಗೆಲ್ಲ ಏನತ್ಲೆ ವಿಶೇಷವಾಗಿ ಎಲ್ಲ ಆಟ ಆಡಿಸಿರೋರು. ಅದಕ್ಕೇನತ್ಲೆ ಪ್ರತಿಯೊಬ್ಬರು ಎಲ್ಲರೂ ಒಳ್ಳೆ ರೀತಿಯಿಂದ ಕಲೀರಿ. ನಮ್ಗೆ ಸತ್ಯವಾಗಿ ಹೇಳ್ತೀವಿ, ನಿಮಗೆ ಸಿಕ್ಕತ್ ನಮ್ಗೆ ಸಿಕ್ಕಿಲ್ಲ. ನಿಮ್ಗೇನು ಸಿಗೋ ಟೈಮ್ಗೆ ಸಿಕ್ಕತ್ಲೆ, ಈಗ ನಮಗೆ ಸಿಗೋ ಟೈಮ್ಗೆ ಅದು ಸಿಕ್ಕಿಲ್ಲ. ಅದಕ್ಕೆ ನಮ್ಗೆ ಈ ರೀತಿ ನಾವು ನೋವು ತ್ರಾಸು ತೊಗೊಂಡು ಎಲ್ಲ ಇಲ್ಲಿ ಬಂದಿದ್ದೀವಿ. ನಮ್ಗೆ ಊರಾಗ ಯಾವ ರೀತಿ ನೋವಾಗೈತೆ ಅನ್ನೋದು ನಮ್ಗೆ ಗೊತ್ತ. ಆದರೂ ಇಷ್ಟೆಲ್ಲ ವಯಸ್ಸವ್ರು ಕಲಿಬೇಕು ಒಂದು ಒಳಗೆ ಐತಿರ್ಲೆ. ಅದ್ರ ಸಂಬಂಧ ನಮ್ಮ ಗುರುಗಳು ಇಂಥ ಒಂದು ವಿದ್ಯೆ ಸಿಗದ ತಿಳ್ಕೊಂಡು ಒಂದು ಭರವಸೆ ಇಟ್ಕೊಂಡು ನಮ್ಮ ತಾಯಿ ಆಶೀರ್ವಾದದಿಂದ ಇಲ್ಲಿ ಬಂದಾನೆ. ನಮ್ಮ ಅಪ್ಪ ಇದ್ದಾಗ ಕಲಿ ಅಂದರೂ ಆಗ ಕಲೀಲಿಲ್ಲ. ಕಲಿಯುವಂಥ ಅವಶ್ಯಕತೆ ಇಲ್ಲ, ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದು ಕಲಿಯೋಕ್ಕಾಗಲಿಲ್ಲ. ಈಗ ನಮ್ಮ ತಾಯಿಯವ್ರು ಏನತ್ತಲ್ಲ, ಇವತ್ತೆಲ್ಲ ತಾಯಿಯವರು ನೋಡ್ಬೇಕಾದ್ರೆ ನಮ್ಮ ತಾಯಿಗಳು ನೆನಪಾಗಿ ಒಂದು ಸ್ವಲ್ಪ ನಮ್ಗೆ ದುಃಖದ ವಿಷಯ ಮಾಡಿತ್ತು. ಅದಕ್ಕೇನತ್ತಲ್ಲ ಆ ತಾಯಿ ಆಶೀರ್ವಾದದಿಂದ ಇಂತ ಪಡ್ಕೊಂಡು ಬಂದೀನಿ. ಇಲ್ಲಿ ಬಂದ ಬಳಿಕ ನಾ ಇಟ್ಟು ಕಲಿತ್ನು ಮತ್ತು ರುದ್ರ ಓದ್ನು ನನ್ನ ಕನಸು ನನಗೆ ಗೊತ್ತಿದ್ದಿಲ್ಲ. ಎಲ್ಲ ಇಲ್ಲಿ ಕಲಿತು ಹೋದಂಥ ಸೀನಿಯರ್ ಅಣ್ಣಗಳನ್ನ ಕರ್ಕೊಂಡು ನಾವು ಪೂಜೆ ಹಾಕ್ತಿದ್ವಿ ಊರಾಗ, ಅವ್ರನ್ನ ಕರೆಸಿ ಹಾಕ್ತಿದ್ವಿ. ಅವ್ರ ಅಜ್ಜಾರ್ ಹೋಗ್ರಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ನಮ್ಮ ಗುರುಗಳ ಆಶೀರ್ವಾದ ತಗೋರಿ, ಅವ್ರು ಯಾವ ರೀತಿ ಕಲಿಸ್ತಾರತ್ತೆ ಎಲ್ಲ ಪ್ರತಿಯೊಬ್ಬರು ಸಂಘ ಹಿರೇಮಠ, ಅಭಿಷೇಕ್ ಹಿರೇಮಠ ಇವರೆಲ್ಲ ಏನು ದಾನೇಶ್ ಹಿರೇಮಠ ಇವರೆಲ್ಲರೂ ಗುರುಗಳ ಬದಲ್ಲ ಪ್ರತಿಯೊಂದು ಹೆಜ್ಜೆ ಎಲ್ಲಿ ಪೂಜೆಗೆ ಹೋಗೋರು, ಎಲ್ಲಿ ಅವ್ರ ಯಾವ್ರಿಗೆ ಹೋಗಾರಲ್ಲ ಆ ಗುರುಗಳನ್ನ ಪ್ರತಿಯೊಂದು ಕ್ಷಣ ನೆನೆಸ್ತಾರೆ. ನಮ್ಮ ಶ್ರೀಶೈಲ ಸನ್ನಿಧಿಯವರ ಆಶೀರ್ವಾದದಿಂದ ಇಂಥ ಗುರುಗಳ ಆಶೀರ್ವಾದದಿಂದ ನಾವು ಕಲಿತು ಬಂದಿದ್ರು ಗುರುಗಳ. ನೀವು 1 ತಿಂಗಳು ಶಿಬಿರಕ್ಕೆ ಹೋಗಿ ಬರ್ರಿ, ನೀವು ಏನು ಬದಲಾವಣೆ ಹಾಕಿರಿ ಏನಿಲ್ಲ ನಿಮ್ಗೆ ಗೊತ್ತಾಗತ್ತೆ ಹೇಳ್ರಿ. ಅದಕ್ಕೇನತಿ ಪ್ರತಿಯೊಬ್ಬರು ಅಪ್ಪಿ ಈ ಟೈಮ್ ಒಟ್ಟಾಗ ಅರ್ಥ ಮಾಡ್ಕೋಬೇಡ್ರಿ. ನೀವೆಲ್ಲರೂ ಏನತ್ಲೆ ಈಗ ಗುರುಗಳ ಈಗ 2-3 ದಿನ ಆಯ್ತು ನಿಮ್ಗೆ ಎಷ್ಟು ಫ್ರೀ ಬಿಟ್ಟಾರ, ಹೌದಿಲ್ಲ? ನೀವು ನಮ್ಮ ಮನೆಗೆ ಹೋಗುವಂಥ ಐತಾರ ಯಾವಾಗ ಬರ್ತದಪ್ಪ ಒಟ್ಟು ಎಲ್ಲರೂ ಒಟ್ಟು ನುಂಗವ್ರತಿ ಕೂತಿರ್ತೀರಿ. ಊಟ ಮಾಡೋದು ಬರಾಕ್ತೇರಿಲ್ಲ, ಊಟಕ್ಕೆ ಹೋಗೋದು ಬಾದಿಲ್ಲ, ಪಾಲಕರು ಯಾವಾಗ ಬರ್ತಾರೆ ಅವ್ರು ನೋಡೋದು ಕೂತಿರ್ತೀರಿ. ಅದೇ ರೀತಿ ನಾವು ರುದ್ರ ಯಾವಾಗ ಕಲಿಬೇಕು, ಮಂತ್ರ ಯಾವಾಗ ಕಲಿಬೇಕು, ನಾವು ಯಾವಾಗ ಓದಬೇಕು ಒಂದು ನಿಮ್ಮ ಮಂತಿಗೆ ಇಟ್ಕೋಬೇಕು. ಎಷ್ಟು ಆಕತ್ಲಿ ಅಷ್ಟೇ ಇಟ್ಕೋರಿ. ಪ್ರತಿಯೊಬ್ಬರು ಕಲೀರಿ. ವಿದ್ಯೆ ಸಿಗೋದು ಭಾಳ ಅಪರೂಪ, ಇಂಥ ಗುರುಗಳು ಸಿಗೋದು ಅಪರೂಪ. ಯಾರೂ ಚದಿಸ್ಬೇಡ್ರಿ, ಎಲ್ಲರೂ ಗೌರವಿಸ್ರಿ, ಎಲ್ಲರೂ ಪಡ್ಕೋರಿ. ಮತ್ತು ಸೀನಿಯರ್ ಅಣ್ಣಗಳ್ದು ಹೇಳ್ಬೇಕಂದ್ರೆ ಅವ್ರ ನಿದ್ದೆ ಯಾವಾಗ ಮಾಡ್ತಾರೆ ನಮಗೆ ಗೊತ್ತಿದ್ದಿಲ್ಲ. ಸತ್ಯವಾಗಿ ಹೇಳ್ಬೇಕು ಗುರುಗಳು ಬಂದವ ಅವ್ರು ನಿದ್ದೆ ಯಾವಾಗ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಆ ರೀತಿ ಜವಾಬ್ದಾರಿಯಿಂದ ಯಾವ ಹುಡುಗರಿಗೆ ಏನಕತ್ತೆ ಏನಿಲ್ಲ. ಹೋಗಿ ಅವ್ರ ಮುಂದೆ ನಾವು ಹೇಳ್ತೀವಿ, ಅವ್ರಿದ್ದವ್ರು ಗುರುಗಳು ಹೇಳ್ತಿದ್ರು. ಅಷ್ಟು ಪ್ರತಿಯೊಂದು ಕೆಲಸ ಅಡಿಗೆ ನೀಡೋದಾಗಲಿ ಹಿಡ್ಕೊಂಡು ಎಲ್ಲ ಥರ ನಮಗೆಲ್ಲ ಈ ಮನ್ಯಾಗ ಸುದೇ ಕಡೆ ಸತ್ಯವಾಗಿ ಹೇಳ್ತಂತ ಗುರುಗಳು ರೀ. ನಮ್ಮ ಮನ್ಯಾಗೂ ಈ ಟೈಮ್ ಸರಿ ಪ್ರಸಾದ ಯಾರೂ ನಮಗೆ ಕೊಟ್ಟಿಲ್ಲ. ನನಗೆ ಹೇಳ್ತಂದ ಟೈಮ್ ಗಂಟೆ ಹಿಡ್ದು ಯಾರು ಊಟ ಕೊಟ್ಟಾರ ನಿಮ್ಮ ಮನ್ಯಾಗ? ನಿಮ್ಗೆ ಮಾತು ಅಲ್ಲೇ ತಂದು ಹಾಕಿ ಕೊಡ್ಬೇಕಲ್ಲ ಮನ್ಯಾಗ. ಇಲ್ಲ ಹಂಗಿಲ್ಲ, ನಾವು ಸರಳ ತಾಡ್ ತೊಗೊಂಡು ಅಂದ್ರೆ ಇದ ಸಂಸ್ಕಾರ. ಮಠಕ್ಕೆ ಪಾಠಶಾಲೆ ಕಲಿಯೋದು ಅಂದ್ರೆ ಏನೋ ಇದ ಸಂಸ್ಕಾರ. ಗಂಟೆ ಹೊಡೆದಾಗ ನೀವು ಬಂದು ಕುಂಡ್ರದು ವಿಭೂತಿ ಹಚ್ಕೊಂಡು ಯಾರು ಹೋಗುತ್ತೆ ಊಟ ಮಾಡಿರಪ್ಪ ಕರೆ ಹೇಳ್ರಿ ಅವನು ಇಲ್ಲಿ ಮನ್ಯಾಗ 400 ಮಂದಿಯಾಗ 20 ಮಂದಿ ಇಷ್ಟ ಮಂದಿ ಹಚ್ಕೋತಿದ್ರೆ ವಿಭೂತಿ ಹಚ್ಕೊಂಡು ಊಟ ಕೈಕಾಲು ಸುದಕ್ಕೆ ಯಾರು ತೊಗೋತಿದ್ದಿಲ್ಲ. ನಿಮ್ಮ ಮಾತಾಡ್ಗಿಲ್ಲ ನಾಳೆ ತೊಳ್ಕೊತಿದ್ದಿಲ್ಲ. ನಾನು ಹಂಗೆ ಮಾಡ್ತೀನಿ. ಇಲ್ಲಿ ಬಂದ ಬೆಳಗ್ಗೆ ಸಂಸ್ಕಾರ ಈ ರೀತಿ ಹಿಂಗೈತೆ ತಿಳ್ಕೋದಕ್ಕೇನತ್ಲೆ ನಮ್ಮ ಗುರುಗಳ ವತಿಯಿಂದ ಈಗ ಕಲ್ತಿದ್ದೀವಿ. ಅದಕ್ಕಿನ್ನು ಪ್ರತಿಯೊಬ್ಬರು ಎಲ್ಲರೂ ಸಾಕಿಡ್ರಿ. ಅದಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಕೈಕಾಲು ತೊಗೊಂಡು ಅದೇನು ಪದ್ಧತಿ ಐತ್ಲೆ ಸಾಯಂಕಾಲ ಏನತ್ಲೆ ಅದು ಮಾಡೋದು ಮಾಡ್ರಿ. ಯಾರೂ ಅದನ್ನ ಮರ್ಯಾಕೆ ಹೋಗ್ಬೇಡ್ರಿ.
ಇಲ್ಲಪ್ಪ ಇನ್ನೊಂದು ತಿಂಗಳು ಆದ ಬಳಿಕ ನಮ್ಮ ಶಿಬಿರ ಮುಗಿತೀವಿ ನಾವು ಗೆದ್ದು ಅಂತೇಳಿ ಒಟ್ಟು ಎಲ್ಲ ಮನೆಗೆ ಹೋಗಿ ಕಡೆ ನಿಮ್ಗೆ ಹೋಗತಿ ಕರೆ ಇನ್ನು 8 ದಿನ ಐತಿ ನಾವು ಇನ್ನೊಂದು 8 ದಿನ ನಾವು ಇನ್ನೂ ಗುರುಗಳು ಅಂತ ಏನಾರು ವಿಷಯಕ್ಕೆ ನಾವು ಕಲಿಬೇಕಲ್ಲ ಮತ್ತು ಗುರುಗಳು ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಾರೋ ಅದನ್ನ ನಾವು ಕಲಿಬೇಕು ಅಂತ ಒಬ್ರಂತ ವಿಚಾರ ಇಲ್ಲ. ದಿನ ಲೆಕ್ಕ ನಮ್ಮ ಜೋಡಿ ಒಂದು ಕ್ಯಾಂಡಿಡೇಟ್ ಐತಿ ಇನ್ನು ಒಟ್ಟು 8 ದಿನ ಉಳಿತ್ರಿ ಇನ್ನು 7 ದಿನ ಉಳಿತ್ರಿ ತಾವ ಈಗ ಅದ್ಲಾಗ ಅವನು ಮತ್ತು ಇನ್ನೊಂದು ಏನಾಗೈತಿ IPL ರದ್ದತ್ಲ ಫುಲ್ ಖುಷಿಯಾಗ ನಾವು ಮುಂದೆ ಹಾಕಿಲ್ಲ ಹೋಗ್ಬಿಡ್ದು ಮತ್ತೆ 7 ಮ್ಯಾಚ್ ಸಿಗ್ತಾವ ಅಂತೇಳಿ ಆಗ ಹೋಗನೇ ಅದ ನಾವು ಇನ್ನೂ ಇದ್ರಾಗಿಲ್ಲ. ಇದನ್ನ ಹೇಳುವಂಥ ವಿಚಾರ ಈಗ IPL ಎಲ್ಲ ನೀವು ಬಿಟ್ಟು ಬಂದ್ರಿ ಅಂದ್ರೆ ನಿಮ್ಗೆ ದೊಡ್ಡ ಅಂದ್ರೆ ಎಷ್ಟು ಹೇಳಿ ಕೃತಜ್ಞತೆ ಹೇಳ್ರು ಕಮ್ಮಿ ಮತ್ತು ನೀವೆಲ್ಲ ಬಿಟ್ಟು ಬಂದ್ರಿ ಅಂದ್ರೆ ಎಲ್ಲ ಪಕ್ಕ ಪ್ರತಿಯೊಬ್ಬರು ಎಲ್ಲ ಇದ್ಲಿ IPL ಬಿಟ್ಟು ಬಂದಂಥವ್ರು ಅಂದ್ರು ಏನತ್ಲಿ ಭಾಳ ಮಂದಿರಿ ಇಲ್ಲಿ. ಅದಕ್ಕೆ ಹೇಳ್ರು ನಿಮ್ಮ ಮಾನ್ಯ ಗುರುಗಳು ಹೇಳ್ರು ಬೇದ್ರು ಹಂಗೆ ನೋಡೋರ ನೀವು ಅಂದ್ರೆ ಅದ್ರ ಮೇಲೆ ಅಷ್ಟು ನಿಮ್ದು ಹವ್ಯಾಸ ಐತ್ಲೆ ನಿಮ್ಮ ಕಲಿಕೆ ಮೇಲೆ ನಿಮ್ಮ ಮುಂದಿನ ಜೀವನ ಮೇಲೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಅವ್ರ ಹೆಸರು ಎಟ್ಟು ಬೆಳೆಸ್ಬೇಕು ಗುರುಗಳು ಇಂಥ ಹೆಸರು ಎಟ್ಟು ಬೆಳೆಸ್ಬೇಕು ಇಂಥ ಎರಡರೂ ಪಾಠಶಾಲೆನ ಕಲಿತು ಬನ್ನಿ ಪಾಠಶಾಲೆ ಹೆಸರು ಎಲ್ಲ ಕಡೆ ಬೆಳೆಸ್ಬೇಕಂತೇಳಿ ಎಲ್ಲರೂ ಅಂತಕ್ಕೆ ನೀವು ಇಟ್ಕೋಬೇಕಪ್ಪಿ. ಅದಕ್ಕೆಲ್ಲರೂ ನೀವು ಪಾಲಿಸ್ತಾರೆ ಅಂತ ಕೇಳಿಕೊಳತ್ತಾ ನಾನೊಂದು 2 ಮಾತುಗಳನ್ನು ಗುರುಗಳ ಪಾದಕ್ಕೆ ಹಾಕಿ ನಮಸ್ಕರಿಸುತ್ತೇವೆ. ಓಂ ಶಾಂತಿ ಶಾಂತಿ. ನಾಡಿನ ಸಮಸ್ತ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಶನಗರಿಗೂ ಎಲ್ಲ ತಾಯಂದಿರಿಗೂ ಕೂಡ ತಾಯಂದಿರ ದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಾನು ಈಗ ಮೇಲೆ ಹೇಳಿದೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ. ಇದು ಕೇವಲ ಗುರುಗಳಿಗೆ ಮಾತ್ರ ಅನ್ವಯಿಸುವುದಿಲ್ಲ, ಇದು ತಾಯಿಗೆ ಅನ್ವಯಿಸುತ್ತದೆ. ಗುರುಗಳ ತಂದೆ ತಾಯಿನ ನಿಮ್ಮನ್ನ ಸೃಷ್ಟಿ ಮಾಡಿರ್ತಾರ. ಗುರು ಬ್ರಹ್ಮ ಅಂದ್ರೆ ಬ್ರಹ್ಮ ಏನ್ ಮಾಡ್ತಾನ ಈ ಸೃಷ್ಟಿಯನ್ನ ಬ್ರಹ್ಮನೇ ಸೃಷ್ಟಿ ಮಾಡಿರ್ತಾನ. ಆಗ ತಾಯಿಯದು ಏನ್ ಮಾಡ್ತಾರ ನಿಮ್ಮನ್ನ ಸೃಷ್ಟಿ ಮಾಡಿರ್ತಾರ ತಾಯಿ. ವಿಷ್ಣು ಅಂದ್ರ ಈ ಜಗತ್ತನ್ನ ಪರಿಪಾಲನೆ ಮಾಡುವ ಯಾವಂದ್ರ ವಿಷ್ಣುನೇ ಈ ಜಗತ್ತನ್ನ ಪರಿಪಾಲನೆ ಮಾಡ್ತಾನ. ಆಗ ನೀವು ಏನಾದ್ರೂ ತಪ್ಪು ದಾರಿಯೆಲ್ಲ ನಡೆದ್ರ ಈ ದಾರಿ ಸರಿ ಅಂತ ನಿಮಗೆ ಹೇಳ್ಕೊಡೋರು ಯಾರು? ತಾಯಿನ ನಿಮಗೆ ಈ ದಾರಿ ಸರಿ ಇದೆ ಅಂತ ಹೇಳ್ಕೊಡ್ತಾಳ. ಹಾಗೆ ಮಹೇಶ್ವರ ಅಂದ್ರೆ ನಿಮಗೆ ಯಾವುದೇ ಕಷ್ಟಗಳು ಬಂದ್ರ ಮಹೇಶ್ವರ ಹೇಗೆ ಅವತಾರಗಳನ್ನು ಎತ್ತಿ ಆ ಕಷ್ಟಗಳನ್ನ ಪರಿಹಾರ ಮಾಡ್ತಾನೋ ಹಾಗೆ ನಿಮಗೆ ಯಾವುದೇ ಕಷ್ಟಗಳು ಬರುವಂತೆ ಅದರಿಂದ ರಕ್ಷಿಸುವವಳು ಯಾರಂದ್ರೆ ತಾಯಿ. ಈಗ ನಿಮಗೆಲ್ಲರಿಗೂ ಇಲ್ಲಿ ಗೊತ್ತಾಗತ್ತದ. ಈಗ ಹಸಿವು ಅಂದ್ರೆ ಏನಂತ ಗೊತ್ತಾಗತ್ತದ ನಿಮಗೆ. ದಿನ ನಿಮ್ಮ ಮನ್ಯಾಗಿದ್ದಾಗ ನಿಮ್ಮ ತಂಗಿ ನಿಮ್ಮ ಮಮ್ಮಿ ಏನಂತಾರ ಬರ್ರಿ ಊಟ ಮಾಡ್ಬಾರ ನೀವೇನ್ ಮಾಡ್ತೀರಿ ವಾಲ್ ಅಂತಿದ್ರಿ. ಇಲ್ಲಿ ಮಾಡೋಣ ಬರೇ ಉಪ್ಪಿಟ್ಟು ತಿನ್ನೋದಾಗೈತಿ ಆ ತಿನ್ನೋದು ಬರಾಕ್ ಚೋಡ ಮಾಡ್ಕೊಂಬಾ ಚಕ್ಲಿ ಮಾಡ್ಕೊಂಬಾ ಹೆಂಗ್ ಹೇಳ್ತೀರಿ. ಹಂಗ ತಾಯಿಯ ಬೆಲೆ ಎಲ್ಲರ ಹಾಕಿನ ಬಿಟ್ಟು ಹೋದಾಗನ ತಾಯಿಯ ಬೆಲೆ ಯಾವತ್ತಂತ್ರ ಗೊತ್ತಾಗತ್ತ. ಈ ಜಗತ್ತಿನಲ್ಲಿ ನೀವು ದುಡ್ಡು ಸಂಪಾದಿಸಬಹುದು, ಆಸ್ತಿಯನ್ನ ಕೂಡ ಸಂಪಾದಿಸಬಹುದು. ಆದರೆ ಹೆತ್ತ ತಾಯಿಯನ್ನು ಯಾರು ಎಟ್ಟ ದುಡ್ಡು ಕೊಟ್ಟರು ಅಂಗಡಿಯೊಳಗೆ ಸಿಗದಂತ ವಸ್ತು ಅಂದ್ರೆ ಅದು ತಾಯಿ. ಹಾಗ ನೀವು ನಿಮ್ಮ ತಂದೆ ತಾಯಿನದು ಕಾಡ್ತೀರಿ. ಏನ್ ಸ್ವಲ್ಪ ಕಾಡೋದು ಭಾಳ ಹಂಗ ಅವ್ರಿಗೆ ಮನ್ಸಿಗೆ ಅಂತ ಅಂದ್ರ ಕಾಡು ಎಲ್ಲರೂ ಸಹಜ. ಕಾಡೋದಂದ್ರೆ ಸಹಜ, ಯಾರು ಸುಮ್ಮನೆ ಇರಲ್ಲ ಮನೆಯಲ್ಲಿ. ಸ್ವಲ್ಪ ಕಾಡೋದು ಇರುತ್ತ, ಆದ್ರ ಜಾಸ್ತಿ ಅವಳಿಗೆ ದುಃಖ ಆಗಂಗ ಆಕಿ ಮನ್ಸಿಗೆ ಬೇಜಾರಾಗುವಂಗ ಹಾಗೆ ಅಂದು ಯಾರು ಕಾಡಕ್ ಹೋಗ್ಬೇಡ್ರಿ ಇನ್ಮೇಲೆ. ಮತ್ತಿನ್ನೊಂದು ನಿಮಗೇನಾದ್ರೂ ಒಂದ್ ಸ್ವಲ್ಪ ಕೈ ಬೆಟ್ಟದ್ರ ನಾ ಆ ಕೆಲಸ ಮಾಡಲ್ಲ ನೀ ಈ ಕೆಲಸ ಮಾಡಲ್ಲ ಒಂದ್ ಸ್ವಲ್ಪ ಎಲ್ಲಾರು ಕೆಲಸ ಮಾಡಕ್ ಹೋದಾಗ ಏನಾರು ಈಳಿಗೆ ಹತ್ತಿತ್ತು ಕುರಿಪಿ ಹತ್ತಿತ್ತು ಅಂದ್ರೆ ನೀವೇನ್ ಮಾಡ್ತೀರಿ ನಂಗೆ ಕೈ ನೋವಾಗೈತಿ ಕೆಲಸ ಮಾಡಲ್ಲ ಅಂತೀರಿ. ತಾಯಿಗೆ ಎಷ್ಟೇ ನೋವ ಇದ್ರು ಆಕೆ ಸಹಿಸ್ಕೊಂಡ್ ಏನ್ ಮಾಡ್ತಾಳ ನಿಮ್ಮ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಾಳ ಆಕಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೆ. ಇಂದು ಮದರ್ಸ್ ಡೇ. ಇಂದು ನಾನು ಕೂಡ ನಮ್ಮ ಊರಾಗಿದ್ದಾಗ 7ಕ್ಕೆ ಹೇಳ್ತೀನಿ. ಇಲ್ಲಿ ಬಂದ ಬಳಿಕ ನನಗೂ ಒಟ್ಟು ಫಸ್ಟ್ ಅವಾಗ ಒಂದು 4 ದಿನ 4ಕ್ಕೆ ಹೇಳಿಸಿರು, ಮರುದಿನ ಮತ್ತು 5ಕ್ಕೆ ಎಬ್ಸ್ಲಕತ್ರ. ನಂಗೆ ಬರೀ 4ಕ್ಕೆ ಎಚ್ಚರಿಕೆ ಆಗತೈತಿ. ಈಗಂತರೂ ನನಗೂ ಮನ್ಯಾಗ ಏನ್ರಿ ಬೇಡಬೇಕಾದ್ರೆ ನಾನು ಮಮ್ಮಿ ನಂಗೆ ಅದಿಷ್ಟ ಆಗೈತಿ ಇದಿಷ್ಟ ಆಗೈತಿ ನಂಗೆ ಚಕ್ಲಿ ಮಾಡಿ ನಾವು ಕೂಡ ಮಮ್ಮಿ ನಮ್ಮ ಚುನ್ಮುರಿ ಆಗ್ಯಾವ ಬರಾಕ್ ಚುನ್ಮುರಿ ಮಾಡ್ಕೊಂಡು ಬರತ್ತೆ ಹೇಳಿದ್ವು. ನಾನು ಕೂಡ 6 ವರ್ಷ ಒಳಗೆ ತಂದೆ ಕಳ್ಕೊಂಡಿದ್ದೇನೆ. ಎಲ್ಲರೂ ತಂದೆ ತಾಯಿನ ನೋಯಿಸ್ಬೇಡ್ರಿ. ತಂದೆ ತಾಯಿನ ಯಾರು ನೋಯಿಸ್ತಾನೆ ಜೀವನದಾಗ ಅವ್ರಿಗೆ ಸುಖ ಅನ್ನೋದು ಬರುವುದಿಲ್ಲ. ನಾನು ತಂದೆನ ಕಳ್ಕೊಂಡಿನಿ ಅಂದರೂ ಕೂಡ ನಂಗೆ ತಂದೆ ಇದ್ದಂಗೆ ತಾಯಿದು ಎಲ್ಲ ತಂದೆ ತಾಯಿ. ನಂಗೆ ಅಮ್ಮನ ಪ್ರಪಂಚ, ನಂಗೆಲ್ಲ ಅಮ್ಮನ. ನಾ ಈಗ ಹೇಳ್ಬೇಕಂದ್ರೆ ಯಾರು ಅಮ್ಮ ಅಂತ ಯಾರು ಮನಸ್ಸಿನಾಗ ಬೈಬೇಡ್ರಿ. ಅವ್ರು ನಿಮ್ಗೊಂದು 2 ಏಟ ಹೊಡೆದ್ರು ಕೂಡ
ನಿಮ್ಮ ಒಳ್ಳೇದಕ್ಕೆ ಹೊಡೆದಾರನ್ರಿ ಮತ್ತು ನಕ್ಕೋತ ಮಾತಾಡ್ಕೋತಿದ್ದು ಬಿಡ್ರಿ. ಅವ್ರು ನಾನು ಹೊಡೆದಾರು ನಾನು ಸಂಜೆ ಊಟಕ್ಕೆ ಹೋಗ್ಬಾರ್ದು ಅನ್ನೋದು ಬೇರೆ ಎಂದೂ ಬರಬಾರ್ದು ನಿಮ್ಮ ಕಡೆ. ಎಂದೂ ಯಾರೂ ಅಳಬೇಡ್ರಿ. ಈಗ ನಾ ಹೇಳೇನಂತ ಹೇಳಿ 6 ವರ್ಷ ಒಳಗೆ ತಂದೆನ ಕಳ್ಕೊಂಡಿನಂತ ಹೇಳಿನಿ. ಇಲ್ಲಿ ಯಾರಾದರೂ ಕಳ್ಕೊಂಡಿದ್ರೆ ನಾ ಅಂದಿದ್ರೆ ತಪ್ಪಾಗೈತಿ, ಕ್ಷಮಿಸ್ರಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಹಚ್ಕೊಂಡು ಮನೆಗೆ ಬಂದ್ರು ತಾಯಿ ಏನ್ ಮಾಡ್ತಾಳ, ಪ್ರೀತಿಯಿಂದ ಮಕ್ಕಳನ್ನ ಆಕೆ ಆರೈಕೆ ಮಾಡ್ತಾಳ ಅನ್ನುವಂಥ ಉದ್ದೇಶ. ನೀವೆಲ್ಲ ಭಾಳ ಅಳೋದೋದು ಬೇಡ, ಹಿಂದಿನ ಬಿಟ್ಬಿಡ್ರಿ. ಇನ್ನು ಮುಂದೆ ನಾ ಇವತ್ತು ನಿಮ್ಗೆ ಪ್ರತಿಜ್ಞೆನೂ ಮಾಡಿಸಿ ನಿಮ್ಗೆಲ್ಲ ಓದಿದ್ದೆ. ಇವತ್ತಿಂದ ನೀವೇನು ಮಾಡೋದಂದ್ರೆ ಈ ಯಡೂರು ಪಾಠಶಾಲೆ ಒಂದು ಕಾಡಸಿದ್ದೇಶ್ವರ ಒಂದು ಸಾನ್ನಿಧ್ಯದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಇವತ್ತಿಂದ ನಿಮ್ಮ ತಾಯಿಯನ್ನ ಪ್ರೀತಿಯಿಂದ ಗೌರವದಿಂದ ಏನು ಮಾಡ್ಬೇಕಂದ್ರೆ ನೀವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ನೀವು ಯಾವಾಗಲೂ ದಿನಂಪ್ರತಿ ಈಗ ಭಾಳ ಹೇಳೋದು ಬೇಡ, ನೀವು ಇಷ್ಟೇ ಪಾಲನೆ ಮಾಡ್ರಿ. ಭಾಳ ದೊಡ್ಡ ವೇದ ಅಂತ ನಾವು ಕಲಿಬೇಡ. ಯಾಕಂದ್ರೆ ಈಗ ಏನಾಗೈತೆ ಅಂದ್ರೆ ಪ್ರಪಂಚದೊಳಗೆ ಸಾಕ್ರೆಟಿಸ್ ನಿಮ್ಗೆ ಗೊತ್ತಿರ್ಬೇಕು. ಈತ ಯಾವಾಗಿದ್ದಂದ್ರೆ ಕ್ರಿಸ್ತ ಪೂರ್ವ ಒಳಗಿದ್ದ. ಕ್ರಿಸ್ತ ಪೂರ್ವ ಅಂದ್ರೆ ಪೂರ್ವ ಅಂದ್ರೆ ಇನ್ನೂ ಯೇಸು ಕ್ರಿಸ್ತನ ಜನನ ಕೂಡ ಆಗಿದ್ದಿಲ್ಲ. ಅವಾಗ ಅವ ಹೇಳ್ತಾನೆ, ಜಗತ್ತಿನೊಳಗ ಒಳ್ಳೆಯದನ್ನೆಲ್ಲ ಹೇಳಿ ಆಗಿದೆ, ಉಳಿದಿರೋದು ಆಚರಣೆ ಒಂದೇ ಅಂತ. ಎಲ್ಲರೂ ಹೇಳ್ತಾರೆ ಅಷ್ಟ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ನಾ ಹೇಳುವಂಥ ಪ್ರತಿಯೊಂದು ವಿಷಯವು ಭಾರತದಲ್ಲಿರುವಂಥ ಹಿಮಾಲಯ ಪರ್ವತದಷ್ಟೇ ಹಳೇದು ಅಂತ ಹೇಳ್ತಾರೆ ಅವರು. ಅಂದ್ರೆ ಯಾವುದೇನೋ ಹೊಸಾದ ಯಾರು ಏನು ಹೇಳಲ್ಲ, ಇಲ್ಲಿ ಇದ್ದಿದ್ದೇ ಐತಿ, ಆದರೆ ಯಾರು ಪಾಲಿಸಲ್ಲ ನಾವು. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ತಂದೆ ತಾಯಿನ ಪ್ರೀತಿಯಿಂದ ಗೌರವದಿಂದ ಒಂದು ಕಾಣ್ತಾ ಹೋಗ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಪೂಜಾ ಏನು ದಿನ ಕೈಂಕರ್ಯಗಳಿರ್ತಲ್ಲ ಅವ್ರು ಮುಗಿಸ್ಕೊಂಡೆ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರು ಹೇಳಿದಂಥ ಕಾರ್ಯಗಳನ್ನ ಮಾಡ್ತಾ ಹೋಗುವುದೇ ನೀವು ಒಂದು ದೊಡ್ಡ ನಮ್ಮ ಈ ಶ್ರೀಮಠಕ್ಕೆ ಈ ವೈದಿಕ ಶಿಬಿರಕ್ಕೆ ಆಗಮಿಸಿದಂಥ ಒಂದು ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ. ನೀವು ಅಷ್ಟನ್ನು ಮಾತ್ರ ಎಲ್ಲರೂ ಪಾಲಿಸ್ಕೊಂಡು ಹೋಗ್ತೀನಿ ಅಂತೇಳಿ ಚಪ್ಪಾಳಿ ಮುಖಾಂತರ ನಮ್ಮ ತಂದೆ ತಾಯಿಗಳು ಎಲ್ಲರೂ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ನಿಮ್ಮ ಜೀವನ ಎಲ್ಲರಿಗೂ ಬದಲಾಗ್ತದೆ. ಇಷ್ಟು ಮಾಡಿ ಅಳೋದು ಕರೆದು ಬೇಡ, ಇಲ್ಲಿಂದ ಬಿಟ್ಬಿಡ್ರಿ. ಇವತ್ತಿಂದ ಏನಿದ್ರು ನೀವು ಹೊಸ ವ್ಯಕ್ತಿಗಳಾಗಿ ಹೊಸ ಒಂದು ಹೇಗೆ ಒಂದು ಉಳಿಪೆಟ್ಟನ್ನು ಕೆತ್ತಿದ ನಂತರ ಒಂದು ಶಿಲೆ ಒಂದು ಮೂರ್ತಿ ದೇವಸ್ಥಾನದಲ್ಲಿ ಪೂಜೆಗೆ ಯೋಗ್ಯ ಆಗ್ತದಿಲ್ಲ, ಆ ಥರ ನೀವೆಲ್ಲ ಏನಾಗಬೇಕು, ಒಂದು ಪೂಜೆಯ ಒಂದು ತಾಯಿ ತಂದೆ ಹೆಮ್ಮೆಯ ಮಕ್ಕಳಾಗಿ ಇಲ್ಲಿಂದ ಹೋಗ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರೂ ಚಪ್ಪಾಳೆ ಹೊಡ್ರಿ. ಗೌರಂಟಿನೂ ತಮ್ಮ ನಿತೀಶ್ ಶಿಶಿ 2 ಮಾತಾಡ್ಬೇಕಂತ ಹೇಳಿ ಬಹಳ ಇಲ್ಲ, 5 ನಿಮಿಷ ಅಷ್ಟೇ ಅವರಲ್ಲಿ ವಿನಂತಿಸ್ಕೊಳ್ತೀವಿ. ಅವ್ರಿಗೆ ನಮಸ್ಕಾರ ಮಾಡುತ್ತಾ ಹಾಗೂ ಜಗದ್ಗುರು ಮಹಾಸನ್ನಿಧಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ ಹಾಗೂ ರೇಣುಕಾ ದೇವರಿಗೂ ಹಾಗೂ ಅಭಿಷೇಕ್ ದೇವರಲ್ಲಿಯೂ ನಮಸ್ಕಾರಗಳನ್ನು ಇರ್ತಾ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಅತಿಥಿಗಳಿಗೂ ಹಾಗೂ ನಮ್ಮ ತಾಯಂದಿರಿಗೂ ನಮಸ್ಕಾರಗಳನ್ನು ಹೇಳುತ್ತಾ ಮೊದಲಿಗೆ ಎಲ್ಲರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ನಾನು ಇಲ್ಲಿ ಮೊದಲು ಶಿಬಿರಾರ್ಥಿ ಇದ್ದೆ. ನಮ್ಮದೇ ಬ್ಯಾಚ್ ಫಸ್ಟ್. ಇಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ನೀವೆಲ್ಲರೂ ಕಲಿಬೇಕು, ಬರೀ ಮನ್ಯಾಗ ಕೂತು ಅಡುಗೆ ಮಾಡೋದಾ ಇದು ಮಾಡೋದಾ ಮಾಡಬೇಡ್ರಿ, ಎಲ್ಲರೂ ವೇದಾಭ್ಯಾಸ ಮಾಡಬೇಕು ಅನ್ನೋಣ. ನಾವು ಶಿಲಕ ಅವರು ಇಲ್ಲಿಂದ ಇಲ್ಲಿ ಹೊಸ ಹಿಡ್ರು ಒಂದು 5 ಜನ ಹೆಣ್ಮಕ್ಳು ಫಸ್ಟ್ ಬ್ಯಾಚ್ ನಮ್ಮದೇ. ನಮಗೆ ಗುರೂಜಿನೇ ಎಲ್ಲ ಕಲಿಸ್ಕೊಟ್ಟಿದ್ದು. ಅವರಿಂದನೇ ನಾವು ಎಲ್ಲ ವೇದ ಆಗಮನ ಇವುಗಳನ್ನು ಅವರಿಂದನೇ ನಾವು ತಿಳ್ಕೊಂಡಿದ್ದು. ನಮಗೆ ಸಂಸ್ಕೃತ ಮಾತಾಡೋಕೆ ಬರ್ತಿದ್ದಿಲ್ಲ, ಅದರ ಅರ್ಥನೂ ನಮಗೆ ಗೊತ್ತಿದ್ದಿದ್ದಿಲ್ಲ. ನಾವು ಇಲ್ಲಿ ಬಂದಿಂದ ಸಂಸ್ಕೃತವನ್ನು ಅವರೇ ಕಲಿಸಿದ್ರು. ಸಂಸ್ಕೃತ ಅನ್ನೋದು ಏನು ಗೊತ್ತಿದ್ದಿದ್ದಿಲ್ಲ, ಅದರ ಅರ್ಥ ಗೊತ್ತಿದ್ದಿದ್ದಿಲ್ಲ. ಸಂಸ್ಕೃತ ಕಲಿಸ್ಕೊಟ್ರು. ಆಮೇಲೆ ಸೂಕ್ತ, ದುರ್ಗಾ ಸೂಕ್ತ, ಶ್ರೀ ಸೂಕ್ತ ಎಲ್ಲವನ್ನೂ ನಾವು ಅವ್ರ ಕಡೆಯಿಂದನೇ ಕಲ್ತಿದ್ದೇವೆ. ಫಸ್ಟ್ ಬ್ಯಾಚ್ ನಮ್ದು. ಅವಾಗ ಮೇನಾಗಿ ನಮಗೆ ಜಗದ್ಗುರುಗಳು ಒಂದೇ ಮಾತು ಹೇಳಿದ್ರು, ನೀವೆಲ್ಲರೂ ಕಲಿಬೇಕು, ಬರೀ ಅದನ್ನೇ ಮಾಡ್ಕೊತ ಕುಂಡ್ರಿಬೇಡಿ ಅಂತ ಅವರು ಪ್ರೋತ್ಸಾಹ ಕೊಟ್ಟರು. ಅನ್ನೋಣ ನಾವೆಲ್ಲ ಹೆಣ್ಮಕ್ಳು ಎಡರಾಗಿ ಒಂದು 5-6 ಹೆಣ್ಮಕ್ಳು ನಾವು ಶ್ರೀ ಸೂಕ್ತವನ್ನು ಸರಾಗವಾಗಿ ಹೇಳ್ತೇವೆ. ಯಾರೂ ಅಂಜಂಗಿಲ್ಲ, ಎಲ್ಲರೂ ಎಲ್ಲಿ ಕರೀಲಿ ಎಲ್ಲೇ ಮಾಡಲಿ ಎಲ್ಲರೂ ಹೇಳ್ತೇವೆ. ಆ ಟೈಮ್ನಾಗ ಅವ್ರು ಕಲಿಸ್ಕೊಟ್ರೆ ನಮ್ಮದು ಇದ್ರದ್ದು ಧ್ಯಾನ ನಮ್ಗೆ ಬಂದೈತಿ. ಆಮೇಲೆ ನಮ್ಮ ಜಗದ್ಗುರು ಯಾವತ್ತೂ ಭೇದ ಭಾವ ಮಾಡಿಲ್ಲ. ಅವರಷ್ಟೇ ಕಲೀಲಿ ಇವರಷ್ಟೇ ಕಲೀಲಿ ಯಾವುದ್ರಾಗೂ ಭೇದ ಭಾವ ಮಾಡಿಲ್ಲ. ಮಾನವಾದ ಅವಕಾಶವನ್ನು ಜಗದ್ಗುರು ಮಹಾಸನ್ನಿಧಿಯವರು ಅವಕಾಶ ಮಾಡಿಕೊಟ್ಟಾರೆ. ಮತ್ತು ನಮ್ಮ ಗುರೂಜಿನೂ ಅಷ್ಟೇ ನಮಗೆ ಶ್ರಮಪಟ್ಟು ಕಲಿಸಿದ್ದಾರೆ. ಹೀಗಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇದರ ಅರಿವು ಕೂಡ ನಮಗೆ ಒಟ್ಟೈತಿದಿಲ್ಲ. ಅದೇ ರೀತಿಯಾಗಿ ನೀವು ಹೆಣ್ಮಕ್ಳು ಎಲ್ಲರೂ ಚಂದಾಗ ಕಲಿಬೇಕು. ಸಂಸ್ಕೃತವನ್ನು ಇನ್ನೂ ನಿಮಗೇನೂ ಹೇಳಿಕೊಟ್ಟಿಲ್ಲ, ಆದರೆ ಸಂಸ್ಕೃತ ಭಾಷೆ ಬಹಳ ಚಂದ ಐತಿ.
ಅದನ್ನು ಕಲಿಯಾಕೂ ನೀವು ಇದು ಮಾಡಿರಿ, ಪ್ರಯತ್ನ ಮಾಡಿರಿ. ನೀವೇನಾರ ಕಲಿತೀನಂದ್ರೆ ನಮ್ಮ ಸನ್ನಿಧಿಯವರು ಎಲ್ಲರೂ ಅವಕಾಶವನ್ನು ಮಾಡಿಕೊಡ್ತಾರೆ. ಸಂಸ್ಕೃತ ಮಾತಾಡೋಕ್ಕೂ ಭಾಳ ಚಂದ ಐತಿ, ಕಲಿಯಾಕೂ ಭಾಳ ಚಂದ ಐತಿ. ಅದರಿಂದ ಸಂಸ್ಕೃತದೊಳಗೂ ಮಂದಿ ಕಡಿಮೆ ಇದ್ದಾರೆ, ಹೆಣ್ಮಕ್ಳು ಕಲ್ತವ್ರು. ಆದ್ದರಿಂದ ನೀವು ಸಂಸ್ಕೃತಕ್ಕೂ ಒತ್ತು ಕೊಟ್ರಿ ಅಂದ್ರೆ ಅದನ್ನು ಭಾಳ ಮುಂದುವರ್ಸಕ್ಕೆ ಅನುಕೂಲ ಆಕತಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಬರೀ ಈಗ ಇದನ್ನು ಅಡುಗೆ ಮಾಡೋದು ಇದು ಮಾಡೋದು ಬರೀ ಹೆಣ್ಮಕ್ಳಿಗೆ ಸೀಮಿತ ಅಂತ ನೀವು ಗಂಡು ಮಕ್ಕಳು ತಿಳ್ಕೊಬೇಡ್ರಿ. ಯಾಕಂದ್ರೆ ಈಗ ಅಡುಗೆ ಗಂಡು ಮಕ್ಕಳು ಮಾಡಿ ಅದರೊಳಗೂ ಇದು ಮಾಡತ್ತಾರ. ವೇದ ಅಭ್ಯಾಸ ಇವೆಲ್ಲ ಇರಲಿ, ಕಾಲೇಜ್ ಇರಲಿ, ಎಲ್ಲ ಇರಲಿ, ಆದ್ರೆ ವೃತ್ತಿ ಜೀವನದಾಗ ಅಡುಗೆನೂ ಕಲಿಬೇಕು, ಎಲ್ಲರೂ ಕಲಿಬೇಕು. ಬರೀ ಹೆಣ್ಮಕ್ಳಷ್ಟೇ ಯಾಕೆ ಕಲಿಬೇಕು ಅಂತ ಏನು ಪದ್ಧತಿ ಇಲ್ಲ. ಗಂಡು ಮಕ್ಳು ಕಲಿಬೇಕು. ಎಲ್ಲ ವಿದ್ಯೆ ಎಲ್ಲನೂ ಗಂಡು ಮಕ್ಕಳು ಹೆಣ್ಮಕ್ಳು ಸಮಾನಾಗೆ ಬರಬೇಕು. ಬರೀ ಅದನ್ನೇ ಅವರೇ ಮಾಡಲಿ ಅವರೇ ಬಿಡಲಿ ಹಾಗೇನಿಲ್ಲ. ನಾನು ಒಂದೇ ಮಗ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಕತ್ತಾನ. ಅವನು ಅಭ್ಯಾಸನೂ ಮಾಡ್ತಾನು, 2 ಶಿಬಿರ ಅಟೆಂಡ್ ಮಾಡ್ಯಾನು. ಇಲ್ಲಿ ವೇದ ಆಗಮನ ಅವಂಗೂ ಒಂದು ಸ್ವಲ್ಪ ಎಲ್ಲ ಬರ್ತೈತಿ. ಹಂಗಂತೇಳಿ ಬರೀ ಇದನ್ನು ಮಾಡ್ಕೊತಿಲ್ಲ ಅದನ್ನು ಮಾಡಾಕತ್ತಿಲ್ಲ. ಹಿಂಗಾಗಿ ಬರೀ ಅವರ ಮಾಡಲಿ, ಅವರ ಚಹಾ ತಂದು ಕೊಡಲಿ, ಅವರ ಅಡುಗೆ ಮಾಡಲಿ ಅನ್ನೋ ಪದ್ಧತಿಯನ್ನು ಬಿಟ್ಟು ಅವ್ರ ಜೊತೆ ನೀವು ಕಲೀರಿ, ನೀವು ಎಲ್ಲ ಮಾಡಿರಿ, ಅವರು ಎಲ್ಲ ಮಾಡ್ತಾರೆ. ನಿಮ್ಮ ಅಕ್ಕ ತಂಗಿಯಾರು, ನಿಮ್ಮ ತಾಯಿ, ಬರೀ ಹೆಣ್ಮಕ್ಳು ಯಾಕೆ ಹೆಲ್ಪ್ ಮಾಡ್ಬೇಕು ತಾಯಾಕೆ? ಯಾಕೆ ಗಂಡು ಮಕ್ಳು ಮಾಡಿದ್ರೇನು ಬೇಡತ್ತಾರ? ನೀವು ಮಾಡಿರಿ ಅವ್ರಿಗೆ ಸಹಾಯ. ಇಬ್ಬರು ಕೂಡ ಮಾಡಿಕೊಂಡು ನಿಮ್ಮ ತಾಯಂದ್ರಿಗೆ ಸಹಾಯ ಮಾಡಿರಿ. ಬರೀ ಹೆಣ್ಮಕ್ಳಿಗೆ ಸೀಮಿತ ಅಂತಂತೂ ಒಟ್ಟ ಇಲ್ಲ. ಹೀಗಾಗಿ ನಾ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೆ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಕರುಣ ರಸದ ಕೋಡಿ ಹರಿವ ವರ ಶರೀರಮಯ ಪುಣ್ಯದ ಗುರುವಿರಲೆನ್ನ ಮಾನಸದೋಳ್. ಮೊದಲಿಗೆ ಒಂದಕ್ಷರ ಕಲಿಸಿದಾತ ಗುರು. ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಧೈರ್ಯ ತುಂಬಿ ನಮ್ಮ ಜೊತೆ ಇರುವಂತಹ ನಮ್ಮ ತಾಯಿಯ ಪಾದಗಳಿಗೆ ಇಲ್ಲಿಂದನೇ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಇಬ್ಬರು ಪೂಜ್ಯರಿಗೂ, ಎಲ್ಲ ಮಹನೀಯರಿಗೂ, ಶ್ರೀಶೈಲ ಗುರುಜಿಯವರಿಗೂ, ಅಕ್ಕಂದಿರಿಗೂ ಹಾಗೂ ಎಲ್ಲ ಶಿಬಿರಾರ್ಥಿಗಳಿಗೂ ಶರಣಾರ್ಥಿಗಳನ್ನು ಹೇಳುತ್ತಾ, ಎಲ್ಲರಿಗೂ 5 ನಿಮಿಷ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಹಿಂಗಾಗಿ ನಾನು ಜಾಸ್ತಿ ತಾಯಿ ಬಗ್ಗೆ ಮಾತಾಡಬೇಕು ಅಥವಾ ಇಲ್ಲಿ ಮಾತಾಡಬೇಕು ಅಂತಂದ್ರೆ ನಾ ಭಾಳ ಪ್ರಿಪೇರ್ ಆಗಿ ಬಂದಿದ್ದೆ. ಆದರೆ ನೀವೆಲ್ಲ ಮಾತಾಡೋದು ಕೇಳಿ ಮೊದಲಿಗೆ ನಂದು ಎಲ್ಲ ಮಾತು ಮರ್ತು ಹೋಗಿಬಿಡ್ತು. ನಂದು ಏನೇನಿತ್ತಲ್ಲ ಎಲ್ಲ ವಾಶ್ ಔಟ್ ಆಗಿ ಹೋಗ್ಯದ. ನೀವು ಮಾತಾಡಿದ್ದು ಕೇಳಿ ಸ್ವಲ್ಪ ಎಮೋಷ್ನಲ್ ಆದ್ವಿ, ಸ್ವಲ್ಪ ನಕ್ವಿ. ಆಮೇಲೆ ನೀವೆಲ್ಲ ಮಾತಾಡೋದು ಕೇಳಿ ನನಗೆ ಎಷ್ಟು ಖುಷಿ ಆಯ್ತಲ್ಲ. ಇವತ್ತು ನಾನು ಎಷ್ಟೋ ವರ್ಷಗಳ ನಂತರ ವಾಪಸ್ ಮತ್ತೆ ನಾನು ಒಂದು ಸ್ಕೂಲಿಗೆ ಬಂದೆ ಅನ್ನೋವಂಥ ಫೀಲಿಂಗ್ ಬಂತು ನನಗೆ. ಸುಟಿ ಒಳಗಿದ್ದೆ, ಮನೆಯೊಳಗಿದ್ದೆ, ಅಳಸಿತನ ತುಂಬಿ ಹೋಗಿತ್ತು. ನೀವೆಲ್ಲ ಮಾತಾಡೋದು ಕೇಳಿ ತುಂಬ ಅಂದರೆ ತುಂಬ ಖುಷಿ ಆಯ್ತು ನನಗೆ. 5 ನಿಮಿಷ ಟೈಮ್ ಕೊಟ್ಟಿದ್ದಕ್ಕೆ ಏನು ಮಾತಾಡಲಿ ಏನು ಬಿಡಲಿ ಅನ್ನೋದು ತಿಳಿವಲ್ದು. ನನಗೆ ಒಂದು ಪ್ರೀಡ್ 40 ನಿಮಿಷದ ಹೇಳ್ತೀನಿ. ನಾನು ಒಂದು 40 ನಿಮಿಷ ಮಾತಾಡ್ತೀನಿ. ಮಾತಾಡಲೇ? ನೀವೆಲ್ಲ ಆರಾಮದಿರಿ? ನನ್ನ ಮಾತು ನಾನಂತೂ ನಿಮ್ಮ ಜೊತೆ ಬೆರೆತು ನಾ ಫುಲ್ ಆರಾಮಾದ್ಬಿಟ್ಟೆ. ಇವತ್ತು ಕೇಳಕ್ಕೆ ಇಂಟ್ರೆಸ್ಟ್ ಅದನ ಏನು ಹಸಿವಾಗ್ಯದ? ಆಯ್ತಾ? ನಾನು ನಿಮ್ಗೊಂದು ಮಾತು ಕೇಳಬೇಕು. ನನ್ನ ಅನಿಸಿಕೆ ಪ್ರಕಾರ ನಾವೆಲ್ಲರೂ ಫುಲ್ ಲಕ್ಕಿ. ಹೌದಾ? ಯಾಕೆ ನಾವೆಲ್ಲರೂ ಇಷ್ಟು ಲಕ್ಕಿ, ಅದೃಷ್ಟವಂತರು ಯಾಕೆ ಅನ್ಬೇಕು? ನಮ್ಮ ಮನೆಯಲ್ಲಿರುವಂತಹ ಅಂಥ ತಂದೆ ತಾಯಿಯನ್ನು ಪಡೆದದ್ದಕ್ಕೆ ನಾವು ಮೊದಲು ಅದೃಷ್ಟವಂತರು. ಒಪ್ಕೋತೀರಿ ಮಾತಾ? ಕಬೀರದಾಸರು ಒಂದು ಕಡೆ ಹೇಳ್ತಾರ, ಗುರು ಗೋವಿಂದ ದೋಹು ಕಡೆ ಕಾಕೆ ಲಾಗು ಪಾಯ, ಬಲಿಹಾರಿ ಗುರು ಅಪ್ಪನೆ ಗೋವಿಂದ ದಿಯೋ ಬತಾಯ. ಅಂದರೆ ಗುರುಗಳು ಮತ್ತು ದೇವರು ನನ್ನ ಎದುರಿಗೆ ಬಂದು ನಿಂತರೆ ನಾನು ಮೊದಲು ಯಾರ ಕಾಲಿಗೆ ಬೀಳಲಿ ಅಂತ ಕೇಳಿದಾಗ ಅವಾಗ ದಾಸರು ಹೇಳ್ತಾರ, ಗುರುಗಳ ಕಾಲಿಗೆ ಬಿಡ್ರಿ. ಯಾಕಂದ್ರೆ ಈ ದೇವರು ಇವರೇ ದೇವರು ಅಂತ ತೋರಿಸ್ಕೊಟ್ಟವ್ರು ಯಾರು? ಈ ಗುರುಗಳು ಅಂತ ಹೇಳ್ತಾರೆ ಅವರು. ಹೌದಲ್ಲ? ಅದೇ ರೀತಿ ಈಗ ಶೀಲಕರ್ ಹೇಳಿದರು, ಏನು? ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಆ ತಾಯಿನೇ ನಮಗೆ ದೇವರು, ಮೊದಲ ದೇವರು. ನಮಗೆ ಎದ್ದು ನಿಂತ ನಾವು ಒಂದು ಮಾಂಸದ ಮುದ್ದೆ ಆಗಿದ್ವಿ. ಹೌದಲ್ಲ? ಆ ಮುದ್ದೆಗೆ ಒಂದು ಜೀವ ಕೊಟ್ಟು ಆ ಜೀವಕ್ಕೆ ಜಗತ್ತನ್ನು ಪರಿಚಯಿಸಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದನ್ನು ತೋರಿಸಿಕೊಟ್ಟವಳು ಆ ತಾಯಿ. ತಾಯಿಯರ ಆಶೀರ್ವಾದ ಇಲ್ಲದೆ, ಅವರ ಒಂದು ಪ್ರೋತ್ಸಾಹ ಇಲ್ಲದೆ ನಾವು ಇಷ್ಟರ ಮಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಬರೋದು ನಮ್ಮ ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ಆಮೇಲೆ ನಿಮ್ಮ ಮಾತೃ ಹೃದಯದಂತಹ ಶ್ರೀಶೈಲ ಗುರುಗಳು. ಇಂಥವ್ರ ಸಪೋರ್ಟ್ ಇದ್ದಾಗ
ನಾವು ಒಂದು ಹಂತಕ್ಕೆ ಬೆಳಿಲಿಕ್ಕೆ ಆಗ್ತದೆ. ಈಗ ನನ್ನ ಬಗ್ಗೆ ನಾವು ಒಂದು ಮಾತು ಮೊದಲಿಗೆ ಹೇಳಬೇಕು. ನಾನು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕಿ, ಪ್ರೈಮರಿ ಸ್ಕೂಲ್ ಟೀಚರು, ಇಂಗ್ಲೀಷ್ ಟೀಚ್ ಮಾಡ್ತೀನಿ. 18 ವರ್ಷ ಆಯ್ತು ನಾ ಟೀಚ್ ಮಾಡ್ತೀನಿ. ಆದ್ರೆ ಇನ್ನೂ ಐತಿ ಮೇನ್ ಹೇಳ್ಬೇಕಪ್ಪ ಅಂತಂದ್ರೆ, ನಾನು ಮೈಕ್ ಹಿಡಿದು ಮೂಲ್ಯಾಗ ನಿಂತು ಆ್ಯಂಕರಿಂಗ್ ಅಷ್ಟೇ ಮಾಡ್ತಿದ್ದೆ. ಎಂದೂ ಭಾಷಣ ಮಾಡಿಲ್ಲ. 40 ನಿಮಿಷ ಕ್ಲಾಸ್ ರೂಮ್ನಾಗ ಅಷ್ಟೇ ನಂದು ಏನಿದ್ರು ಭಾಷಣ ಎಲ್ಲ ಕ್ಲಾಸ್ ರೂಮ್ನಾಗ ಅಷ್ಟೇ ನಮ್ದು, ಹೊರಗಡೆ ಇರಲಿಲ್ಲ. ಇಲ್ಲ ಶ್ರೀಶೈಲ್ ಗುರೂಜಿ ಅವರು ಇಲ್ಲ ಅಕ್ಕವ್ರು ನೀವು ಮಾತಾಡಬೇಕ್ರಿ, ನೀವು ಮಾತಾಡತ್ತೀರಿ ಅಂಥೇಳಿ ನನಗೆ 2-3 ಸಲ ಮೈಕ್ ಕೊಟ್ಟರು. ಒಂದ್ಸಲ ನಾನು ಜಗದ್ಗುರುಗಳು ಎದುರಿಗೆ ಮಾತಾಡಿದೆ. ಇಷ್ಟು ಧೈರ್ಯ ಇವತ್ತು ನಾನು ಇಲ್ಲಿ ಮಾತಾಡತ್ತೀನಿ. ಏನೂ ಪ್ರಿಪ್ರೇಷನ್ ಇಲ್ಲ. ಆ್ಯಕ್ಚುಲಿ ನಾನು ಹೇಳಿದ ಪ್ರಕಾರ ನನಗೆ ಆ್ಯಕ್ಚುಲಿ ಆರಾಮಿರಲಿಲ್ಲ, ಮಲ್ಕೊಂಡಿದ್ದೆ. ಫೋನ್ ಬಂತು, ಹಿಂಗೆ ಬರ್ಬೇಕ್ರಿ ಅಂದ ತಕ್ಷಣ ಇಲ್ರಿ ಅಂದೆ, ನಾನು ಆರಾಮಿಲ್ಲ. ಬರ್ಬೇಕ್ರಿ ಅಂದ್ರೆ ಫೋನ್ ಕಟ್ ಮಾಡಿದ್ರು ಅವರು. ನನ್ನ ಮಗಳಿಗೆ ಹೇಳಿದೆ ಏನೂ ಪ್ರಿಪ್ರೇಷನ್ ಇಲ್ಲವಾ ಹೆಂಗ್ಲಿ ಅಂತ. ಹೋಗು ತಾಯಂದ್ರಿಗೆ ಎಲ್ಲರೂ ಮಾತಾಡಿರ್ತಾರೆ ಮಮ್ಮಿ, ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಹೇಳು, ಥ್ಯಾಂಕ್ ಯು ಹೇಳಿ ಬಂದ್ಬಿಡು ಅಂತ ಹೇಳಿದ್ಲಕ್ಕೆ. ಅದಕ್ಕೆ ನಿಮ್ದೆಲ್ಲ ಕೇಳಿ ನನಗೆ ಮಾತಾಡೋ ಪ್ರೋತ್ಸಾಹ ಬಂತು. ಗುರೂಜಿ ಅವ್ರಿಗೆ ಗೊತ್ತೈತೆ ನಾ ಮಾತಾಡ್ತೇನೆ ಅಂತೇಳಿ, ಅದಕ್ಕೆ ಅವ್ರ ಕರೆಸಿ ನನ್ನ ಕೈಯಾಗ ಮೈಕ್ ಕೊಟ್ಟಾರ. ಅದಕ್ಕೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ನಾನು. ಸಮಾಜದಲ್ಲಿ ಇಂಥ ಜನರ ಅವಶ್ಯಕತೆ ಭಾಳ ಅದ. ಇನ್ನೊಂದು ಅದೃಷ್ಟವಂತರು ಅಂತ ಹೇಳಿದೆ. ಅದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ನಾನು ಭಾಳ ನಿಮ್ಗಿಂತ ಚಿಕ್ಕವಳು. 1 ವರ್ಷ ಇದ್ದಾಗಿಂದ ಯಡೂರಿಗೆ ಬರ್ತೀನಿ, ಯಡೂರು ಮಠಕ್ಕೆ ಬರ್ತೀನಿ. ನಾನು ಮಠಕ್ಕೆ ಬಂದಾಗ ಯಡೂರು ಮಠ ನೀವು ನೋಡಿದಿರಿ. ಮಠ ಎಲ್ಲಿ ಸ್ಟಾರ್ಟ್ ಆಗ್ತದ, ಅಲ್ಲಿ ಎಲ್ಲಿಗೆ ಮುಗೀತದ, ಇಲ್ಲಿ ಹಿಂದು ಲಾಸ್ಟಿಗೆ. ನಾವು ಬಂದಾಗಿದೆ ಇಷ್ಟೇ ಮಠ. ಇದೊಂದು ಬಿಲ್ಡಿಂಗ್ ಅನ್ನತ್ತದಲ್ಲ ನಿಮ್ಗೆ, ಇದು ಒಂದೇ ಮಠ. ಇಲ್ಲೇ ಇದ್ವಿ, ಎಲ್ಲರಿಗೂ ಗೊತ್ತು. ಅದು ಇಷ್ಟು ದೊಡ್ಡದಾಗಿ ವಿಶಾಲವಾಗಿ ಹೆಮ್ಮರವಾಗಿ ಬೆಳೆದದ ಅಂತಂದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಶ್ರೀಶೈಲ ಜಗದ್ಗುರುಗಳು. ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಈ ಪುಣ್ಯ ಭೂಮಿಗೆ ಕಾಲಿಟ್ಟದ್ದು ನಮ್ಮೆಲ್ಲರ ಅದೃಷ್ಟ ಅಂತ ನಾವು ಹೇಳ್ಬೋದು. ನಾವು ಸದಾ ಅವರಿಗೆ ಚಿರಋಣಿಯಾಗಿರಬೇಕು. ಇಷ್ಟೊಂದು ಸಾವಿರಾರು ಲೆಕ್ಕ ಇಲ್ಲದಷ್ಟು ವಿದ್ಯಾರ್ಥಿಗಳಿಗೆ, ಶಿಬಿರಾರ್ಥಿಗಳಿಗೆ ಈಗ ಊಟ ವಸತಿ ವ್ಯವಸ್ಥೆ ಕೊಟ್ಟು, ಸಂಸ್ಕಾರವನ್ನು ಕೊಟ್ಟು ನಮ್ಮ ಮಕ್ಕಳು ಈ ರೀತಿ ಬೆಳೀಲಿಕ್ಕೆ ತಂದೆ ತಾಯಿಗಳು ಹೆಮ್ಮೆಯಿಂದ ನಮ್ಮ ಮಕ್ಕಳು ಅಂತ ಹೇಳ್ಕೊಳ್ಬೇಕು ಅಂತ ಅವ್ರನ್ನ ಈ ರೀತಿ ಸಿದ್ಧಪಡಿಸಲಿಕ್ಕೆ ಕಾರಣ ಶ್ರೀಶೈಲ ಜಗದ್ಗುರುಗಳು ಅಂತ ಹೇಳ್ಬೋದು. ಅಂತ ಒಬ್ಬ ವ್ಯಕ್ತಿಯನ್ನು ಪಡೆದಂಥವ್ರೆ ನಾವು ಪುಣ್ಯವಂತರು. ನನ್ನ ಮಗ ಸರ್ವೇಶ್ ಹಿರೇಮಠ ಅಂತ ನನ್ನ ಮಗ, ಅವನು ಇಲ್ಲಿ 3 ವರ್ಷ ಶಿಬಿರಾರ್ಥಿ ಆಗಿದ್ದ. ಅವನೀಗ ಧಾರವಾಡದೊಳಗೆ ವೆಕೇಶನ್ಗೆ ಅದಾನ. ಅಲ್ಲಿದ್ದಾಗ ನಿನ್ನೆ ಅವ್ರ ಟೀಚರ್ ಒಬ್ರು ಫೋನ್ ಹಚ್ಚಿದ್ರು ನನಗೆ. ಟೀಚರ್, ನಾನು ಸರ್ವೇಶ್ ಅವ್ರ ಟೀಚರ್ ಮಾತಾಡೋದ್ರಿ ಅಂತ ಹೇಳಿದ್ರು. ಹೌದ್ರಿ ಹೇಳ್ರಿ, ಏನು ಮಾಡ್ಯಾನ ಕಾರ್ಬಾರ ಅಂದೆನಾ. ಅಂದ ತಕ್ಷಣ ಅವ್ರು ಹೇಳಿದ್ರು, ಏನೂ ಮಾಡಿಲ್ರಿ, ನನ್ನ ಎಷ್ಟು ಬದಲಾವಣೆ ಮಾಡ್ಯಾನ ನಿಮ್ಮ ಮಗ ಅಂದ್ರೆ ನಾ ಅದನ್ನು ಹೇಳ್ಕೊಳಕ್ಕೆ ಫೋನ್ ಹಚ್ಚೀನಿ ರೀ. ಅವರು ಆ್ಯಕ್ಚುಲಿ IAS ಪ್ರಿಪ್ರೇಷನ್ ಮಾಡ್ಕೊಳತ್ತಾರ. ಅವ್ರು UPSC ಟ್ರೈ ಮಾಡತ್ತಾರ. ಬಟ್ ಈಗ MA ಫೈನಲ್ ಇಯರ್ ಇರೋದಕ್ಕೆ ಅವರು ಅದು ಎರಡೂ ಆಗಂಗಿಲ್ಲ ಅಂತ MA ವೆಕೇಶನ್ ಕ್ಲಾಸಸ್ ಮಾಡತ್ತಾರ. ಸ್ವಲ್ಪ ಎಕನಾಮಿಕಲ್ ಪ್ರಾಬ್ಲಮ್ ಇದ್ದದ್ದಕ್ಕೆ ಅವ್ರು ಯಾವತ್ತು ಬಂದ ತಕ್ಷಣ ಪಾಠ ಹೇಳೋದು ಗಡ್ಬಡಿ ಇರ್ತಿದ್ರಂತ. ಆಮೇಲೆ ಹಿಂಗೆ ಟೆನ್ಷನ್ ಒಳಗೆ ಇರ್ತಿದ್ರಂತ. ಒಂದಿನ ನನ್ನ ಮಗ ಮಲ್ಕೊಂಡಿದ್ದ, ತೆಲ್ನೋವು ಅಂತೇಳಿ ಮಲ್ಕೊಂಡು ಎದ್ದ ತಕ್ಷಣ ಮತ್ತೆ ಫ್ರೆಶ್ ಆಗಿ ಮತ್ತೆ ನಗೋದು ಮಾತಾಡೋದು ಸ್ಟಾರ್ಟ್ ಮಾಡ್ದ. ಈಗ ಆರಾಮಿರ್ಲಿಲ್ಲಲ್ಲೋ ನಗಾತಿ ಅಂತಂದ್ರಂತವ್ರು. ಆಯ್ತು ರೀ, ಆರಾಮಿರಲಿಲ್ಲ, ತೆಲ್ನೋವಿತ್ತು, 10 ನಿಮಿಷ ಮಲ್ಕೊಂಡೆ, ಎದ್ದೆರಿ ಮುಗೀತು ಅಂತ. ಆಮೇಲೆ ಅದಾದ್ಮೇಲೆ ಅವರು ಪಾಠ ಮುಗಿಸಿ ಕುಂತ್ರಂತ, ಟೈಮ್ ಉಳಿದಿತ್ತು. ಆಮೇಲೆ ಮಾತಾಡ್ತಾ ಅವ್ನು ಕೇಳಿದಂತ, ಯಾಕ್ರಿ ಟೀಚರ್ ಹಿಂಗೆ ಡಲ್ ಆಗ್ಯಾರಿ ಅಂದ್ರೆ, ಏನಪ್ಪ ನಾನು ಓದಬೇಕು, ನಂದು ಅದ್ರ ಓದೋದೈತಿ, ನನಗಿದು ಓದೋದೈತಿ, ನಂಗೆ ಜಾಬ್ ಹಿಡಿಯೋದೈತಿ, ಆಯ್ತು ಹಿಂಗೆ ಕುಂತ್ರ ಓದೋದು ಆಗ್ತೈತೇನ್ರಿ ಕೇಳಿದಂತವ. ಅಂದ ತಕ್ಷಣ ಓದೋ ಟೈಮ್ಗೆ ಹೋದ್ರಿ ಸಮಾಧಾನದಿಂದ, ಈಗ ಯಾಕೆ ಟೆನ್ಷನ್ ಮಾಡ್ಕೊಂಡ್ರೇನು ಆಗ್ತೈತೇನ್ರಿ ಅಂತ ಕೇಳಿದಂತ. ಅಂದ ತಕ್ಷಣ ಅವ್ರು ಒಂದು 10 ನಿಮಿಷ ಸುಮ್ಮ ಕುಂತ್ರು. ಆಮೇಲೆ ಕೇಳಿದ್ರಂತ, ಇದನ್ನೆಲ್ಲ ಎಲ್ಲಿ ಕಲ್ತೀಯೋ ನೀನು, ಹಿಂಗೆ ಮಾತಾಡ್ತೀಯಲ್ಲ ಅಂದ ಕೂಡಲೇ ಅವ್ನು ಹೇಳ್ದಂತ, ನಮ್ಮ ಅಪ್ಪಾರು ಹಿಂಗೆಲ್ಲ ಹೇಳ್ತಿರ್ತಾರ್ರಿ, ಮತ್ತು ನಾನು ಯಡೂರ್ದಾಗ ಸಂಸ್ಕಾರ ಶಿಬಿರಕ್ಕೆ ನಾನು 2-3 ತಿಂಗಳು ಹೋಗೇನಿ. ಅಲ್ಲಿ ನಮ್ಮ ಗುರುಗಳು ನಮಗೆ ಇದನ್ನೆಲ್ಲ ಸಮಾಧಾನದಿಂದ ತಿಳಿಸಿ ಕಲಿಸ್ಯಾರ್ರಿ, ನಮ್ಗೆ ಸಂಸ್ಕಾರವನ್ನು ಹೇಳ್ಯಾರ್ರಿ ಅಂತ. ಯಾವುದೋ ಸಿಚುವೇಶನ್ ಬಂದ್ರೂ ನಾವು ನಕ್ಕೊತ ಹೋದ್ವು ಅಂದ್ರೆ ಆ ಸಿಚುವೇಶನ್ ಸಮಾಧಾನಲೆ ಹೋಗ್ತತಿ. ಆಗೋದನ್ನು ಯಾರ ಕೈಯಿಂದನೂ ತಪ್ಸಕ್ಕಾಗಂಗಿಲ್ಲ. ನಿಮ್ಮ ಪ್ರಯತ್ನ ಏನದಲ್ಲ ಅದನ್ನು ಮಾಡಿರಿ. ನಿಮ್ಮ ಪ್ರಯತ್ನ ಮಾಡಿದ್ರಿ ಅಂದ್ರೆ ನಿಮಗೆ ಫಲ ಸಿಗ್ತದ. ನೀವು ಹಿಂಗೆ ಟೆನ್ಷನ್ ಮಾಡ್ಕೊಂಡ್ರೆ ನೀವು ಇನ್ನೂ ನಿಮ್ಗೆ ಅದು ಹೆಚ್ಚು ಹೊರೆ ಹಾಕ್ತದೆ ಹೊರತಾಗಿ ನಿಮ್ಮೊಳಗೆ ನಿಮಗೇನೂ ಅದರಿಂದ ಪ್ರಯೋಜನ ಆಗಂಗಿಲ್ಲ ಅಂತ ಹೇಳಿದಂತ. ಅದಕ್ಕೆ ಅವ್ರು ಖುಷಿಯಾಗಿ ನನಗೆ ಫೋನ್ ಹಚ್ಚಿ ಹೇಳಿದರು. ಈ ಸಂದರ್ಭದೊಳಗೆ ನಾನು ಹೇಳಬೇಕು, ಯಾಕಂದ್ರೆ ಅವ್ನು ಹೆಂಗಿದ್ದ ಅನ್ನೋದು ಗುರುಜಿ ನೋಡ್ಯಾರ. ಅವು ಇನ್ನೂ ಸಣ್ಣ ಬುದ್ಧಿ, ಅವು ಇಷ್ಟೊಂದು ಅವನೊಳಗೆ ಎಷ್ಟು ಸಣ್ಣ ವಯಸ್ಸಿಗೆ ಪ್ರೌಢತೆ ಮೆಚುರಿಟಿ ಬಂದೈತಂದ್ರೆ ಈ ಒಂದು ವಾತಾವರಣನೇ ಅದಕ್ಕೆ ಕಾರಣ ಅಂತ ಹೇಳ್ಬೋದು. ಈಗ ನನ್ನ ಮಗನ ಬಗ್ಗೆ ಅವ್ರ ಟೀಚರ್ ಒಬ್ರು ಹಿಂಗೆ ನಂಗೆ ಹೇಳಿದಾಗ ನನಗೊಂದು ಹೆಮ್ಮೆ ಆಯ್ತಲ್ಲ. ಹೆಂಗೆ ಫೀಲ್ ಆಗಿರ್ಬೇಕು ನನಗೆ,
ಹಿಂಗೆ ಹಾಂ ಹೌದ್ರಿ ಅಂದೆ. ನಾನು ಫಸ್ಟ್ ಫೋನ್ ಹಚ್ಚಿದಾಗ ಕೇಳಿದ್ದೆ ಏನು ಮಾಡ್ಯಾನ್ರಿ ಕಾರ್ಬಾರ್ ಅಂತ. ಯಾಕಂದ್ರೆ ಮೊನ್ನೆನ ಮಾವಿನ ಗಿಡದಾಗ ಏರಿ ಮಾವಿನಕಾಯಿ ಹರಿಬೇಕಾದ್ರೆ ಬಡ್ಸ್ಕೊಂಡಿದ್ದಂತ ವಾರ್ಡನ್ ಫೋನ್ ಹಚ್ಚಿದ್ರು. ಅದಕ್ಕೆ ಇನ್ನೇನು ಮಾಡಿದ ಅಂದ್ಕೊಂಡಿದ್ದೆ ನಾನು. ಅದಕ್ಕೆ ಈ ಒಂದು ನನಗೊಂದು ಏನು ಹೆಮ್ಮೆ ಆಯಿತು. ನಿಮ್ಗೆ ಅನಿಸ್ತಲ್ಲ ನನಗೆ ಖುಷಿ ಆಗಿದೆ ಅಂತ. ಈ ಒಂದು ಹೆಮ್ಮೆ ನಿಮ್ಮ ತಂದೆ ತಾಯಿಗೂ ಆಗಬೇಕಾ? ಆಗ್ಬೇಕಂದ್ರೆ ನೀವೇನು ಮಾಡಬೇಕು? ಕಲಿಬೇಕು. ವೆರಿ ಗುಡ್ ಪಾಯಿಂಟ್. ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ, ನೀವು ಮಾತಾಡ್ತೀರಿ, ಮನೆಯೊಳಗೆ ಮಾತಾಡ್ತಿರಲ್ಲ ಎಲ್ಲರೂ. ಎಷ್ಟು ಮಾತಾಡ್ತೀರಿ? ಸ್ಕೂಲ್ ಒಳಗೆ ಮಾತಾಡ್ತೀರಿ, ಟೀಚರ್ ಪಾಠ ಮಾಡ್ಬೇಕಾದ್ರೆ ಮಾತಾಡ್ತೀರಿ, ಗುರುಜಿ ಪಾಠ ಹೇಳ್ಬೇಕಾದ್ರೆ ಮಾತಾಡ್ತೀರಿ. ಯಾಕೆ ಮತ್ತು ಮನೆಯೊಳಗೆ ನಿಮ್ಮ ಮಮ್ಮಿ ಪಪ್ಪ ಹೇಳ್ಬೇಕಾದ್ರೆ ಯಾಕೆ ನೀವು ಮಾತಾಡ್ತೀರಿ? ನೀವು ಎಷ್ಟು ಒಳ್ಳೆ ಲರ್ನರ್, ನೀವು ಜೀವನದೊಳಗೆ ಏನೋ ಸಾಧನೆ ಮಾಡಬೇಕಿತ್ತು ಅಂತಂದ್ರೆ ಯು ಮಸ್ಟ್ ಬಿ ಫಸ್ಟ್ ಬೆಸ್ಟ್ ಲಿಸ್ನರ್. ನೀವು ಫಸ್ಟ್ ಏನಾಗಬೇಕಪ್ಪ ಅಂತಂದ್ರೆ ಆಲಿಸುವಂಥ ವ್ಯಕ್ತಿ ಆಗಬೇಕು. ನಿಮ್ಮ ತಂದೆ ತಾಯಿ ನಿಮ್ಮ ಜೀವನದೊಳಗೆ, ನಮ್ಮ ಜೀವನದೊಳಗೆ ನಮಗೆ ಒಳ್ಳೆಯದಾಗಲಿ, ನಾವು ಯಶಸ್ಸನ್ನು ಕಾಣಲಿ, ನಾವು ಅತ್ಯಂತ ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಬಯಸುವಂಥ ಪ್ರಥಮ ವ್ಯಕ್ತಿಗಳು ಯಾರಾದರೂ ನಮ್ಮ ಜೀವನದೊಳಗಿದ್ರೆ ಅವ್ರು ಯಾರು? ತಂದೆ ತಾಯಿ. ಹೌದಲ್ಲ? ಅವ್ರ ಮಾತನ್ನು, ಅಂಥವ್ರ ಮಾತನ್ನು ನಾವು ಏನು ಮಾಡಬೇಕು? ಆಲಿಸಬೇಕು. ಕೇಳೋದಂದ್ರೆ ದೇವ್ರು 2 ಕಿವಿ ಕೊಟ್ಟಾನ, ಈ ಕಡೆ ಕೇಳೋದು, ಈ ಕಡೆ ಬಿಡೋದು. ಆಲಿಸೋದು ಅಂದ್ರೆ ಕೇಳಿದ ಮಾತನ್ನು ಮಿದುಳಿಗೆ ಹೋಗಿ ಮುಟ್ಟಿಸೋದು. ಅರ್ಥ ಆಯ್ತಾ? ಹಿಯರ್ ಅಂತ ಹೇಳಿಲ್ಲ ನಾನು, ಲಿಸನ್ ಅಂತ ಹೇಳಿದೆ. ಹೌದಲ್ಲ? ಆಲಿಸಬೇಕು, ಪ್ರತಿಯೊಂದು ಮಾತನ್ನು ಆಲಿಸಬೇಕು. ಇನ್ನು ಹಿಂಗೆ ಮಾತಾಡ್ತಾ ಇದ್ರೆ ಭಾಳ ಟೈಮ್ ಆಗ್ತದೆ. ಇನ್ನೊಂದು ನಾನು ಹೇಳಬೇಕು, ನೀವು ಸೈನ್ಸ್ ಕಲ್ತಿದ್ದೀರಲ್ಲ ಇಲ್ಲಿ ಕೆಲವೊಬ್ರು, ಅಲ್ಲಿ ನೀವು ಮರಗಳನ್ನು ಕಲಿಬೇಕಾದ್ರೆ ತಾಯಿ ಬೇರು, ತಂತಿ ಬೇರು, ಏನೋ ಸಮಥಿಂಗ್ ಇರ್ತದೆ, ಬರ್ತೀರಿ, ಕೇಳಿರಲ್ಲ? ಏನದು ತಾಯಿ ಬೇರು ಅಂದ್ರೆ ಏನು? ಮೊಟ್ಟ ಮೊದಲ ಬೇರು, ದ ಇಂಪಾರ್ಟೆಂಟ್ ರೂಟ್ ಆಫ್ ಅ ಟ್ರೀ. ಅಂದರೆ ಒಂದು ಮರ ಗಟ್ಟಿಯಾಗಿರಬೇಕು, ಅದು ಸ್ಥಿರವಾಗಿ ಭೂಮಿ ಮೇಲೆ ನಿಲ್ಲಬೇಕು ಅಂದರೆ ಅದಕ್ಕೆ ಏನು ಇಂಪಾರ್ಟೆಂಟು? ತಾಯಿ ಬೇರು. ಹಾಗೆ ನಮ್ಮ ಮನೆ ಸುಂದರವಾಗಿ ಸ್ವರ್ಗವಾಗಿ ಇರಬೇಕು ಅಂತಂದರೆ ತಾಯಿ ಇಂಪಾರ್ಟೆಂಟು. ಅದಕ್ಕೆ ನಮ್ಮ ತಾಯಿ, ಒಂದು ಮನೆ ಸ್ವರ್ಗ ಆಗಬೇಕು, ನರಕ ಆಗಬೇಕು ಅಂದ್ರೆ ಕಾರಣ ಯಾರು? ತಾಯಿ. ಅದರ ಜೊತೆಗೆ ತಂದೆ ಸಪೋರ್ಟ್ ಕೂಡ ಅಷ್ಟೇ ಬೇಕು. ಈಗೇನು ಗೌರಕ್ಕ ಅವ್ರು ಹೇಳಿದರು, ತಂದೆ ತಾಯಿ ಅನ್ನೋದೇನಿಲ್ಲ, ಇಬ್ಬರು ಈಕ್ವಲಿ ಹೊಂಟಿದ್ದಾರೆ. ಒಬ್ಬರು ಕಾಯಿಪಲ್ಲೆ ಕಟ್ ಮಾಡಬೇಕು, ಇನ್ನೊಬ್ಬರು ಒಗ್ಗರಣೆ ಹಾಕಬೇಕು. ಹೌದಲ್ಲ? ಒಬ್ರು ಕಸ ಹೊಡಿಬೇಕು, ಇನ್ನೊಬ್ಬರು ಪರ್ಚಿ ಒರೆಸ್ಬೇಕಿಂದ. ಈಗೆಲ್ಲ ಹಂಗಾದ ಬೆಂಗಳೂರೊಳಗೆ. ಅದಕ್ಕೆ ನಾವು ನಾನು ಹುಡುಗಿ ಅನ್ನೋದು ಬಿಟ್ಟು ಎಲ್ಲರೂ ಈಕ್ವಲ್ ಆಗಿ ಹೋಗೋದನ್ನು ಕಲೀರಿ. ನಿಮ್ಮ ಒಳಗಿನ ಕೋಪಗಳನ್ನು ಕಡಿಮೆ ಮಾಡಿಕೊಡ್ರಿ ಅಂತ ಹೇಳ್ತಾ, ಇನ್ನೊಂದು ಎಲ್ಲರೂ ಹೇಳಿದ ಮಾತನ್ನು ನಾನು ಹೇಳ್ತೀನಿ. ನಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಹಾಕೋದು ಬೇಡ. ನಾವು ಅವರನ್ನು, ನಮ್ಮನ್ನು ಸಣ್ಣಾಗಿದ್ದಾಗ ಹೆಂಗೆ, ಈಗ ಶೀಲಕರ್ ಒಂದು ಮಾತು ಹೇಳಿದ್ರು, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡ ಬಂಗಾರ ಮಾಡಿ ತೊಳೆದೇನ. ಹೆತ್ತವ್ರಿಗೆ ಹೆಗ್ನಾನು ಮುದ್ದ. ನಾವು ಹೆಂಗಿದ್ರು ನಮಗೆ ಬಂಗಾರ ಮಾರಿ ಅಂಥೇಳಿ ರಾಜ್ಕುಮಾರಿ ಹಂಗೆ ಬೆಳೆಸಿರ್ತಾರೆ ನಮ್ಮನ್ನ. ಅವ್ರ ವಯಸ್ಸಾದಾಗ ನಾವು ಅವ್ರನ್ನ ಹೆಂಗೆ ನೋಡ್ಕೋಬೇಕಾ? ರಾಜ್ಕುಮಾರಿ ಹಂಗೆ ನೋಡ್ಕೋಬೇಕು. ನಿನಗೇನು ತಿಳಿತೈತಿ ಗಪ್ಪ ಅನ್ನಬಾರ್ದು. ಅದಕ್ಕೆ ಈಗಿಂದನೇ ಮನುಷ್ಯನೊಳಗೆ ಇಟ್ಕೋರಿ. ಇದು ಒಂದು ದಿನ ತಾಯಂದ್ರ ದಿನ ಅಲ್ಲ, ಜೀವನ ಪೂರ್ತಿ ತಾಯಂದ್ರ ದಿನ. ತಂದೆ ತಾಯಿಯವರು ಕೊಟ್ಟಂತಹ ಭಿಕ್ಷೆ ಈ ನಮ್ಮ ಜೀವನ ಅಂತ ಹೇಳ್ತಾ, ಇನ್ನೊಂದು ಈ ಸೆಕೆಂಡಿಗೆ ಏನೋ 1-2 ಮಾತು ನನಗೆ ಬರ್ತಾ ಇದ್ದಾವೆ, ಹೇಳ್ಬೇಕಂತೀನಿ. ಅದು ಕಂಟಿನ್ಯೂ ಆದರೆ ಹೇಳ್ತೀನಿ. ಒಂದು ಪದ್ಯ ಆಗಲಿಲ್ಲ ಅಂದ್ರೆ ಅಲ್ಲಿಗೆ ಮುಗಿಸ್ತೀನಿ. ಏನಪ್ಪ ಅಂತಂದ್ರೆ, ಮಾಂಸದ ಮುದ್ದೆಯಾಗಿದ್ದೆ ಜೀವನಿ ತುಂಬಿದೆ ತಾಯಿ. ಮಾಂಸದ ಮುದ್ದೆಯಾಗಿದ್ದೆ ಜೀವನಿ ತುಂಬಿದೆ ತಾಯಿ. ರಕ್ತವ ಕೊಟ್ಟೆ ಹಾಲು ನೀಡಿದೆ, ನನ್ನ ತಿದ್ದಿ ತೀಡಿ ಬೆಳೆಸಿದೆ ನೀ ತಾಯಿ. ನಾನು ಅತ್ತರೆ ಓಡಿ ಬಂದೆ, ಮುದ್ದು ಮಾಡಿ ತುತ್ತು ಇಟ್ಟೆ, ಓಡಿ ಬಂದೆ ಮಡಲಿಗೆ ನೀನು ಸೇರಿಸಿದೆ ತಾಯಿ. ಒಲವು ಕೊಟ್ಟೆ, ಮಡಿಲು ಕೊಟ್ಟೆ, ಒಡಲು ಕೊಟ್ಟೆ, ನೀ ನನಗೆ ಎಲ್ಲ ಕೊಟ್ಟೆ ಓ ತಾಯಿ. ನಾನೇನು ಕೊಟ್ಟೆ ನಿನಗೆ? ಹೊರಗೆ ಹೋಗಿ ಒಳಗೆ ಬಂದೆ, ಚಪ್ಪಲಿಯ ಹೊರಗೆ ಬಿಟ್ಟೆ, ಕೋಪ ಸಿಟ್ಟು ಒಳಗಡೆಗೆ ತಂದೆ. ನನ್ನೆಲ್ಲ ಕೋಪ ನಿನ್ನ ಮೇಲೆ, ನನ್ನ ದ್ವೇಷವೆಲ್ಲ ನಿನ್ನ ಮೇಲೆ, ನನ್ನ ಸಿಟ್ಟು ಕೋಪಕ್ಕೆ ನೀನು ಬೆಂದೆ ತಾಯಿ.
ಮರುಜನ್ಮ ನೀಡಿದರೆ ಮಗಳಾಗಿ ಹುಟ್ಟಿ ಬಾ, ನಾನೂ ನಿನಗೊಮ್ಮೆ ಮಡಿಲಲ್ಲಿ ಆಡಿಸುವೆ, ಈ ಋಣನ ತೀರಿಸಲಾರೆ, ನನ್ನ ಶಿರವ ನಿನ್ನ ಪಾದಕ್ಕಿಟ್ಟು ನಮಿಸುವೆ, ಸದಾ ನಗುತ್ತಿರು ಓ ನನ್ನ ತಾಯಿ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಂತೆ ಸರ್ವರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ತಾಯಂದಿರ ದಿನದ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ನನ್ನ ಮಗಳು ತಿನ್ಲಿ, ಅವರು ಚೆನ್ನಾಗಿ ಬೆಳಿಲಿ ಅಂತ ಹೇಳಿ ತಾವು ಒಂದು ಹೊತ್ತು ಉಪವಾಸ ಇದ್ದು ನಮ್ಮ ಹೊಟ್ಟಿಗೆ ಹಾಕಿ ಮೈ ತುಂಬ ಬಟ್ಟೆ ಕೊಟ್ಟು ನನ್ನ ಮಗ ಉದ್ಧಾರ ಆಗ್ಲಿ, ನನ್ನ ಮಗಳು ಶಾಣೆ ಆಗ್ಲಿ ಅಂತ ಹೇಳಿ ಪಡಬಾರದು ಕಷ್ಟ ಪಟ್ಕೊಂತ ನಿಮ್ಮನ್ನ ಇಷ್ಟು ದೊಡ್ಡವರು ಮಾಡ್ಯಾರ.